ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ರೆಬೆಲ್ ಅನ್ನೋ ಸೀರೀಸ್ ನ ನೆಕ್ಸ್ಟ್ ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವೇನೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಆ ಪಾರ್ಟ್ಸ್ ನ ನೋಡ್ಕೊಂಡ್ ಬಂದ್ಬಿಡಿ, ಅವಾಗ್ಲೇ ಇವತ್ತಿನ ಈ ಪಾರ್ಟ್ ಅರ್ಥ ಆಗೋದು ನಿಮ್ಗೆ. ಅದೇ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ, ಅವಾಗ್ಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ಅಲ್ಲೇ ನೋಡಿರ್ತೀವಿ, ಗಿಲ್ಡ್ವಾಂಗ್ ಮತ್ತೆ ಅವ್ರ ಗ್ರೂಪ್ ನ ದೊಡ್ಡದಾಗಿ ಮಾಡಿರ್ತಾನೆ. ಊರಲ್ಲಿರೋರೆಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಈಗ ಇವನು ಯೂರಿ ಗಿಲ್ಡ್ವಾಂಗು ಅವ್ರ ಗ್ಯಾಂಗ್ ಎಲ್ಲ ಒಂದೇ ಜಾಗದಲ್ಲಿ ಇರ್ತಾರೆ. ಇನ್ನೊಂದ್ ಕಡೆ ಪ್ರಿನ್ಸ್ ಚೆಂಗು ಮತ್ತೆ ಸುಹಾರಮ್ಮ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಸುಹಾರಮ್ಮ ಕೇಳ್ತಾರೆ, ಇವ್ರು ಎಂತ ದೊಡ್ಡ ಪ್ಲಾನ್ ಮಾಡಿದಾರಲ್ವಾ ಯಜಮಾನ್ರೆ, ಹೆಂಗ್ ಈ ತರ ಎಲ್ಲ ಸಾಧ್ಯ ಆಯ್ತು ಅಂದಾಗ ಪ್ರಿನ್ಸ್ ಚೆಂಗ್ ಹೇಳ್ತಾರೆ, ಇದಕ್ ಮೇಲೆ ನಾವ್ ಮಾತಾಡಿ ಏನ್ ಪ್ರಯೋಜನ ಇದೆ, ಹೆಂಗಾದ್ರೂ ಮಾಡಿ ನಾವ್ ಸುಹಾನ ಇಟ್ಟು ಈ ಪ್ಲಾನ್ ಅಲ್ಲಿ ನಾವ್ ಸಕ್ಸೀಡ್ ಆಗ್ಬೇಕು, ರಾಜ ಹತ್ರ ಒಂದ್ ಒಳ್ಳೆ ಹೆಸರು ತರೋ ತರ ನಾವ್ ಮಾಡ್ಬೇಕು, ಬನ್ನಿ ಹೋಗೋಣ ಅಂತ ಡೈರೆಕ್ಟ್ ಆಗಿ ಈಗ ರಾಜನ ಮೀಟ್ ಮಾಡಕ್ಕೆ ಹೋಗಿರ್ತಾರೆ. ಅಲ್ಲಿ ಗುರುಗಳು ಕೂಡ ಇರ್ತಾರೆ. ಈ ಪ್ರಿನ್ಸ್ ಚೆಂಗು ಸೈಲೆಂಟ್ ಆಗಿ ಆ ಗುರುಗಳನ್ನ ಹಾಕೊಡಕ್ಕೆ ನೋಡ್ತಾರೆ. ಏನಂದ್ರೆ, ರಾಜ ಗುರುಗಳಿಗೆ ಬೆಸ್ಟ್ ಸ್ಟೂಡೆಂಟ್ ಅಂದ್ರೆ ಇವನೇ ತಾನೆ, ಅವನೇ ತರ ಮಾಡ್ತಾನೆ ಅಂತ ಎದುರು ನೋಡಿಲ್ವೇ, ಅವ್ನ್ ಪಾರ್ಕ್ ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ದೇನೆ ಟ್ರೈನಿಂಗ್ ಕೊಟ್ರ ಅಂತ ಕೇಳಿದಾಗ ಈ ಗುರುಗಳು ಹಂಗೆ ಕಾಲ್ಗೆ ಬಿದ್ಬಿಡ್ತಾರೆ. ಇಲ್ಲ ಯಜಮಾನ್ರೆ, ಇಲ್ಲ, ಅವ್ನ್ ನನ್ನ ಹತ್ರ ಬರ್ಬೇಕಾದ್ರೆ ಪಾರ್ಕ್ ಅಂತಾನೆ ಹೇಳ್ಕೊಂಬಂದ, ಅದಿಂದಾನೆ ನಾನ್ ಟ್ರೈನಿಂಗ್ ಕೊಟ್ಟಿದ್ದು, ನಿಜವಾಗ್ಲೂ ಅದಕ್ಕೂ ನನಗೂ ಏನು ಸಂಬಂಧ ಇಲ್ಲ, ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೇಳ್ಬೇಕಂದ್ರೆ ರಾಜ ಕೂಡ ಇದನ್ನ ನಂಬ್ತಾರೆ. ಇನ್ನೊಂದ್ ಕಡೆ ನಮ್ ಗಿಲ್ಡ್ವಾಂಗ್ ಅವ್ರು ಇರೋ ಜಾಗನ ತೋರಿಸ್ತಾರೆ. ಅಲ್ಲಿ ಇವ್ರನ್ನ ಎಲ್ಲರೂ ರೌಂಡ್ ಅಪ್ ಮಾಡ್ಬಿಟ್ಟು, ಮಾ ನಾನ್ ಯಾರಂತ ಗೊತ್ತಿಲ್ವಾ, ನೀನ್ ಚಿಕ್ಕವಳಾಗಿರ್ಬೇಕಾದ್ರೆ ನಿನ್ಗೆ ಆಪಲ್ ನಾನ್ ತಂದ್ಕೊಟ್ಟೆ ಅಲ್ವಾ, ನಿನಗೆ ಬೇಕಾಗಿದ್ದೆಲ್ಲ ನಾನ್ ಕೊಡಿಸ್ತಾ ಇದ್ದೆ ಅಲ್ವಾ ಅಂತ ಒಬ್ಬೊಬ್ರು ಅವ್ರು ಏನೇನ್ ಮಾಡಿದ್ರು ಅಂತ ಹೇಳಿ ಅವಳಿಗೆ ನೆನಪು ಬರಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಅವಳಿಗೆ ತಲೆಲ್ಲ ನೋವು ಬರೋ ತರ ಇರುತ್ತೆ. ಗಿಲ್ಡ್ವಾಂಗ್ ಹೇಳ್ತಾನೆ, ಅವಳಿಗೆ ತಲೆ ನೋವ್ತಾ ಇರಂಗಿದೆ, ನೀವೆಲ್ಲ ದೂರ ಹೋಗಿ ಅಂತ ಹೇಳ್ಬಿಟ್ಟು ಗಿಲ್ಡ್ವಾಂಗ್ ಮಾತಾಡ್ತಾನೆ. ಯೂರಿ ಕರೆಕ್ಟ್ ಆಗಿ ನೆನಪಿಸ್ಕೋ, ನಾನ್ ಯಾರಂತ ಕೂಡ ನಿನಗೆ ಗೊತ್ತಿಲ್ವಾ, ನಾನೇ ನಿಮ್ಮಣ್ಣ. ಆಕ್ಚುಲಿ ನಿನ್ ಕೈಲಿ ಇದೆಲ್ಲ ಒಂದು ರಿಬ್ಬನ್, ಅದೇ ತರ ರಿಬ್ಬನ್ ನನ್ನ ಹತ್ರ ಒಂದಿದೆ ಅಂತ ಅವ್ನ್ ಅದನ್ನ ತೋರಿಸ್ತಾನೆ. ಎರಡನ್ನು ಜಾಯಿನ್ ಮಾಡಿ ನೋಡಿದ್ರೆ ಎರಡು ಮ್ಯಾಚ್ ಆಗ್ತಾ ಇದೆ. ಇದ್ರಲ್ಲಿ ಯೂರಿಗೆ ಡೌಟ್, ಈ ರಿಬ್ಬನ್ ಎರಡು ಒಂದೇ ತರ ಇದೆಯಲ್ಲ, ಇದನ್ನ ಯಾಕೆ ನಾನ್ ಕೈಯಲ್ಲಿ ಇಟ್ಕೊಂಡಿದ್ದೆ ಅಂತ. ಆದ್ರೆ ಗಿಲ್ಡ್ವಾಂಗ್ ಅವನ್ ಬಗ್ಗೆ ಎಲ್ಲಾ ವಿಷಯನೂ ಎತ್ತಿ ಹೇಳ್ತಾ ಇದ್ರೆ ಇವರಿಗೆ ಕೆಲವೊಂದು ವಿಷಯ ಎಲ್ಲ ಫ್ಲಾಶ್ ಆಗುತ್ತೆ. ಬಟ್ ಅವಳ ಬೈದಲ್ಲಿ, ಇಲ್ಲ ನನ್ಗೇನು ಗೊತ್ತಿಲ್ಲ, ನಂಗೆ ತಲೆ ನೋವ್ತಾ ಇದೆ ಬಿಡಿ ಅಂತ ಹೇಳ್ಬಿಡ್ತಾಳೆ. ಅದಾದ್ಮೇಲೆ ಅಲ್ಲಿರೋರೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಇರ್ಬೇಕಾದ್ರೆ ಈ ಟೈಮಲ್ಲಿ ಗಿಲ್ಡ್ವಾಂಗ್ಗೆ ರಿಯಾ ನೆನ್ಪು ಬರುತ್ತೆ. ಯಾಕಂದ್ರೆ ಯಾವಾಗೂ ರಿಯಾ ತಾನೇ ಊಟ ಇಡ್ತಾ ಇದ್ದು, ಚೆನ್ನಾಗಿ ತಿನ್ರಿ, ಹಂಗ್ ತಿಂದ್ರೇನೆ ನೀವು ಚೆನ್ನಾಗಿ ಜಗಳ ಮಾಡಕ್ ಆಗೋದು ಅಂತೆಲ್ಲ ಹೇಳಿರ್ತಾಳೆ. ಈಗ ಅದ್ ನೆನಪು ಬಂದಿದ ತಕ್ಷಣ, ರಿಯಾ ಎಲ್ಲಿದ್ಯಾ ರಿಯಾ, ಆದಷ್ಟು ಬೇಗ ನನ್ನ ಹತ್ರ ಬಂದ್ಬಿಡು ಅಂತ ತುಂಬಾನೇ ಫೀಲ್ ಮಾಡ್ಕೊಂಡು ಕೂತಿರ್ತಾರೆ. ಇನ್ನೊಂದ್ ಕಡೆ ರಾಜ ಸುಹಾನ ಕರೆದು ಮಾತಾಡ್ತಾರೆ. ಗಿಲ್ಡ್ವಾಂಗ್ ನ ಮತ್ತೆ ಅವ್ರ ಅಣ್ಣ ಇವ್ನ ಕಂಡಿಡಿಯೋ ಜವಾಬ್ದಾರಿ ನಿನ್ ಕೈಲಿ ಕೊಡ್ತಾ ಇದ್ದೀನಿ, ಆದಷ್ಟು ಬೇಗ ಅವ್ರನ್ನ ಕಂಡಿಡೀರಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಿನ್ಗೆ ಹೆಲ್ಪ್ ಆಗಿ ಮೌರಿ ಮತ್ತೆ ಪ್ರಿನ್ಸ್ ಚೆಂಗ್ ಕೂಡ ಇರ್ತಾರೆ ಅಂದಾಗ ಸುಹಾ ಹೇಳ್ತಾನೆ, ಮೌರಿ ಒಬ್ಬ ಸರ್ವೆಂಟ್, ಅವನ ನಿನಕ್ ನಮ್ ಜೊತೆ ಆಗ್ತಾ ಇದ್ದೀರಾ, ಅವನೆಲ್ಲ ಬೇಡ ಅಂದಾಗ ರಾಜ ಲೈಟ್ ಆಗಿ ಸ್ವಲ್ಪ ಕೋಪ ಪಡ್ತಾರೆ. ನಿನ್ ಕೈಲಿ ಗಿಲ್ಡ್ವಾಂಗ್ ನ ಹೊಡಿಯಕ್ ಆಗತ್ತಾ, ಆದ್ರೆ ಮೌರಿ ಹೊಡಿತಾನೆ, ಅವನ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆದ್ರೆ ಸುಹಾ ಹೊರಗಡೆ ಬಂದ್ಮೇಲೆ ಮೌರಿನ ಸಪರೇಟ್ ಆಗಿ ಬಿಟ್ಬಿಡ್ತಾನೆ. ನೀನ್ ಸಪರೇಟ್ ಆಗಿ ಹೋಗಿ ಹುಡುಕು, ನಮ್ ಜೊತೆ ನೀನ್ ಬರ್ಬೇಡ ಅಂತ. ಇದರಿಂದ ಮೌರಿಗೂ ಸ್ವಲ್ಪ ಕೋಪ ಬರುತ್ತೆ. ಅದಾದ್ಮೇಲೆ ಅಲ್ಲಿಂದ ಸುಹಾ ಮತ್ತೆ ಅವ್ರ ಗ್ಯಾಂಗ್ ಎಲ್ಲ ಊರೆಲ್ಲ ವಿಚಾರಣೆ ಮಾಡ್ತಾ ಇರ್ತಾರೆ. ಇತರ ಗಿಲ್ಡ್ವಾಂಗ್ ಅವ್ರು ಯಾವ ಕಡೆ ಹೋದ್ರು ಏನು ಅಂತ. ಅದ್ರಲ್ಲಿ ಕೆಲವರು ಅವ್ರ ಈ ಕಡೆ ಬೆಟ್ಟದ ಕಡೆ ಹೋದ್ರು ಅಂತೆಲ್ಲ ಹೇಳಿರ್ತಾರೆ. ಸರಿ ಆಯ್ತು, ಆ ಕಡೆ ಹೋಗಿ ಹುಡ್ಕೋಣ ಅಂತ ಅವರೆಲ್ಲ ಈಗ ಬೆಟ್ಟದ ಕಡೆ ಬರೋದನ್ನ ನೋಡ್ಬಿಟ್ಟು ಮರದ ಮೇಲೆ ಒಂದ್ ಚಿಕ್ಕ ಹುಡುಗ ಕೂತ್ಕೊಂಡಿರ್ತಾನೆ. ಅವ್ನ್ ಬಂದು ವಿಷಯನ ಹೇಳ್ತಾನೆ, ರಾಜ ಕಡೆಯವರೆಲ್ಲ ಈ ಕಡೆನೆ ಬರ್ತಾ ಇದಾರೆ, ಏನ್ ಮಾಡೋದು ಅಂತ ಕೇಳಿದಾಗ ಆ ಜಾಗದಲ್ಲಿ ಒಂದು ಹುಡುಗಿ ಇರ್ತಾಳಲ್ಲ, ಅವಳು ಬಂದು ಹೇಳ್ತಾಳೆ, ಇದು ಸೀಕ್ರೆಟ್ ಆದ ಜಾಗ ಅಲ್ವಾ, ಈ ಜಾಗ ಯಾರಿಗೂ ಅಷ್ಟಾಗಿ ಗೊತ್ತಾಗೋದಿಲ್ಲ, ಅವ್ರು ಬರೋ ಚಾನ್ಸ್ ಇಲ್ಲ ಅಂದಾಗ ಗಿಲ್ಡ್ವಾಂಗ್ ಹೇಳ್ತಾನೆ, ಅಷ್ಟ್ ಈಸಿಯಾಗಿ ನಾವು ಬಿಡೋದಕ್ಕಾಗೋದಿಲ್ಲ, ನಾವು ಫಸ್ಟೇ ಮಾಡಿರೋ ಪ್ಲಾನ್ ಇವಾಗ ಎಕ್ಸಿಕ್ಯೂಟ್ ಮಾಡೋಣ ಅಂತ ಹೇಳ್ತಾನೆ. ಇವ್ರು ಅನ್ಕೊಂಡಿರ್ತಾರೇನೆ ಆ ಸುಹಾ ಮತ್ತೆ ಅವ್ರ ಕಡೆಯವರೆಲ್ಲ ಕರೆಕ್ಟ್ ಆಗಿ ಅದೇ ದಾರಿಯಲ್ಲೇ ಬರ್ತಾ ಇರ್ತಾರೆ. ಬರ್ತಾನೆ ಆ ಗುಹೆ ಒಳಗಡೆಯಿಂದ ತುಂಬಾ ಮಕ್ಳು ಇರ್ತಾರಲ್ವಾ, ಅವರೆಲ್ಲ ಅಳ್ಳೋ ಸೌಂಡ್ ಕೇಳಿಸ್ತಾ ಇರುತ್ತೆ. ಬಟ್ ಸ್ವಲ್ಪ ದೂರದಲ್ಲಿರೋದಕ್ಕೆ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಯಾವ್ದಾದ್ರು ಅನಿಮಲ್ಸ್ ಏನಾದ್ರು ಬಂದ್ಬಿಡ್ತಾ ಅಂತ ಹಂಗೆ ಫಾರ್ವರ್ಡ್ ಆಗಿ ಹೋಗ್ತಾರೆ. ಹೋಗ್ತಾ ಇನ್ನಷ್ಟು ಜಾಸ್ತಿ ಆಗ್ತಾ ಇರುತ್ತೆ. ಇದರಿಂದಾನೇ ಎಲ್ಲಿ ಕರೆಕ್ಟ್ ಆಗಿ ಕಂಡಿಡಿದ ಗುಹೆ ಹತ್ರ ಹೋಗ್ಬಿಡ್ತಾರೋ ಅಂತ ಗಿಲ್ಡ್ವಾಂಗ್ ಮತ್ತೆ ಅವ್ರ ಕಡೆಯವರೆಲ್ಲ ಅವ್ರ ಮೇಲೆ ಬಾಣ ಬಿಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈಗ ಎರಡು ಗುಂಪಿಗೂ ಲೈಟ್ ಆಗಿ ಕ್ಲಾಶ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ರಾಜ ಕಡೆಯವರು ಸ್ವಲ್ಪ ಸೈನಿಕರು ಮತ್ತೆ ಒಬ್ಬ ಆಫೀಸರ್ ಎಲ್ಲ ಆ ಕಡೆ ಬರ್ತಾರೆ. ಅವ್ರನ್ನ ನೋಡ್ಬಿಟ್ಟು ಸುಹಾ ಅವರೆಲ್ಲ ಕೇಳ್ತಾರೆ, ನೀವೇನ್ ಮಾಡ್ತಾ ಇದೀರಾ, ಈ ಕಡೆ ನಕ್ ಬಂದ್ರಿ ಅಂದಾಗ ರಾಜ ಯಾವಾಗೂ ಬೇಟಾಡಕ್ಕೆ ನಮ್ಮನೆ ಕಡೆ ಕಳಿಸ್ತಾರೆ, ಅದಕ್ಕೆ ನಾವು ಬಂದ್ವಿ ಅಂತ ಅವರು ಹೇಳ್ತಾರೆ. ಸರಿ ನೀವೇನ್ ಮಾಡ್ತಾ ಇದೀರಾ ಇಲ್ಲಿ ಅಂದಾಗ ನಾವು ಹಿಂಗೆ ಕೆಲ್ಸದ ಮೇಲೆ ಬಂದ್ವಿ ಅಂತ ಹೇಳಿದಾಗ, ಸರಿ ನೀವೇನ ಬಾಣ ಬಿಟ್ಟಿದ್ದು ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಕೂಡ ಹೌದೌದು ನಾವು ಯಾವ್ದೋ ಪ್ರಾಣಿಗಳು ಬಂತೇನೋ ಅಂತ ಹೇಳ್ಬಿಟ್ಟು ಬಾಣ ಬಿಟ್ವಿ ಅಂತ ಅವ್ರ ಹಂಗೆ ಪ್ಲೇಟ್ ನ ತಿರ್ಗಿಸಿ ಹೇಳ್ತಾರೆ. ಅದಾದ್ಮೇಲೆ ಸರಿ ಆಮೇಲೆ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಗಿಲ್ಡ್ವಾಂಗ್ ಅವರ ಜಾಗಕ್ಕೆ ಬರ್ತಾರೆ. ಬಂದವ್ರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್ ಹೇಳ್ತಾರೆ. ನೀವ್ ನಮ್ಗೆ ಹೆಲ್ಪ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ, ತುಂಬಾನೇ ಧನ್ಯವಾದಗಳು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನಮ್ಗೂ ನಿಮ್ ಟೀಮ್ ಅಲ್ಲಿ ಜಾಯ್ನ್ ಆಗ್ಬೇಕು, ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅಂತಾನೆ ಆಸೆ, ಬಟ್ ಆಸೆ ಈ ತರ ನೆರವೇರಿಸ್ಕೊಳ್ತಾ ಇದೀನಿ, ಪರವಾಗಿಲ್ಲ ಬಿಡಿ, ನಿಮ್ಗೋಸ್ಕರ ಈ ಕೆಲಸ ಆದ್ರೂ ಮಾಡೋ ಚಾನ್ಸ್ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಅವರು ಖುಷಿಯಿಂದ ಆ ಕಡೆ ಹೋಗ್ತಾರೆ. ಇನ್ನೊಂದ್ ಕಡೆ ಅರಮನೆಯಲ್ಲಿ ತೋರಿಸ್ತಾರೆ, ರಾಜಗ್ ಮತ್ತೆ ಇವತ್ತು ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿ ರಿಯಾನ ಕತೆ ಹೇಳಕ್ಕೆ ಕರೆದಿರ್ತಾರೆ. ಆ ವಿಷಯ ಮಾಹ್ಯಗೆ ಗೊತ್ತಾಗುತ್ತೆ. ಮಾಹ್ಯ ಹಂಗೆ ನಕ್ಕೊಂಡೆ ಮಾತಾಡ್ತಾರೆ, ಈಗ ಸದ್ಯಕ್ಕೆ ರಾಜಗೆ ನನ್ ಮೇಲೆ ಕೋಪ ಇರೋದ್ರಿಂದ ನನ್ನ ಏನಕ್ಕೂ ಕರೀತಾ ಇಲ್ಲ ಅಷ್ಟೇ, ಆದ್ರೆ ತುಂಬಾ ದಿನ ಇದಿರೋದಿಲ್ಲ, ಆದಷ್ಟು ಬೇಗ ನನ್ ಮೇಲೆ ಕೋಪ ಅವ್ರಿಗೆ ಒಡೆದೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಪಕ್ಕದಲ್ಲಿರೋ ಹೆಡ್ ಲೇಡಿ ಹೇಳ್ತಾರೆ, ಇದನ್ನೆಲ್ಲ ಕೇಳಿಸ್ಕೊಂಡು ಇದನ್ನೆಲ್ಲ ನೋಡ್ಕೊಂಡು ನೀನ್ ಹೆಂಗಿದ್ಯಾ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ, ನನ್ಗೆ ರಿಯಾ ಮೇಲೆ ತುಂಬಾನೇ ಕೋಪ ಬರ್ತಾ ಇದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಮಾಹ್ಯ ಕೋಪಲ್ಲ ಯಾಕಮ್ಮ ಬಿಡಿ ಅಂತ ಹೇಳ್ಬಿಟ್ಟು ಓಕ್ರೋನ್ನ ಕರಿ ಅಂತ ಹೇಳ್ತಾರೆ. ಓಕ್ರೋನ್ ಕೂಡ ಬರ್ತಾಳೆ. ಮಾಹ್ಯ ಕೇಳ್ತಾಳೆ, ಹೌದು ರಿಯಾ ಯಾಕೆ ನಿನ್ ಮೇಲೆ ಅಷ್ಟು ಪ್ರೀತಿ ತೋರಿಸ್ತಾಳೆ ಅಂದಾಗ, ಅದಾ ನನ್ ಮೇಲೆ ಮಾತ್ರ ಅಲ್ಲ, ನನ್ ಮೇಲೆಗಿಂತ ಸಂಗವ ಮೇಲೆ ತುಂಬಾ ಪ್ರೀತಿ ಅವ್ರಿಗೆ ಅಂತ ಕೇಳಿದಾಗ
ಹೌದಾ ಏನ್ ವಿಷಯ ಅಂತ ಕೇಳಿದಾಗ ಹುಡುಗಿ ಹೇಳ್ತಾಳೆ, ನನ್ ಕೈಯಲ್ಲಿ ಒಂದು ಬ್ಲೂ ಕಲರ್ ಟೇಪ್ ತರ ಇಟ್ಕೊಂಡಿದ್ದಲ್ಲಮ್ಮ, ಅದನ್ನ ನೋಡ್ಬಿಟ್ಟು ಅದ್ ನಂದು ಅಂತ ಅನ್ಕೊಂಡು ನನ್ ಮೇಲೆ ತುಂಬಾನೇ ಪ್ರೀತಿ ತೋರಿಸ್ತಾರೆ. ಆದ್ರೆ ಅದು ಸಂಘ ಅಂತ ಗೊತ್ತಾದ್ಮೇಲೆ ಈಗ ಅವಳ ಮೇಲೆ ಪ್ರೀತಿ ಜಾಸ್ತಿ ತೋರಿಸ್ತಾ ಇದ್ದಾನೆ ಅಂದಾಗ ಮಹೇಗಿನ್ನು ಲೈಟ್ ಆಗಿ ಫ್ಲಾಶ್ ಆಗುತ್ತೆ. ಏನ್ ಪೂರ್ತಿ ವಿಷಯ ಅಂತ ಕೇಳಿದಾಗ ಆ ಟೇಪ್ ನನ್ ಕೈಲಿ ಇಟ್ಕೊಂಡಿದ್ದಾಗ ಅವ್ರು ಹೇಳಿದ್ರಮ್ಮ, ಇದೇನೋ ಅವ್ರ ಹಸ್ಬೆಂಡ್ ಅವ್ರ ತಂಗಿದಂತೆ ಅವ್ರ ಕೈಯಲ್ಲಿ ಇತ್ತಂತೆ ಅಂತ ಏನೋ ಹೇಳ್ತಾ ಇದ್ರು, ಬಟ್ ನಾನು ಪೂರ್ತಿ ಕೇಳ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಬಟ್ ಈ ವಿಷಯ ಮಹ್ಯಾಕ್ ಚೆನ್ನಾಗ್ ಗೊತ್ತಲ್ವಾ, ಯಾಕಂದ್ರೆ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಮಹಿ ಹತ್ರ ಟೇಪ್ ಇರತ್ತಲ್ವಾ, ಗಿಲ್ವಾಂಗೆಲ್ಲ ಹೋಗ್ಬಿಡ್ತಾನೋ ಅಂತ ಬಚ್ಚಿಟ್ಟಿರ್ತಾಳಲ್ವಾ, ಅದೆಲ್ಲ ನೆನಪು ಬಂದಿದ ತಕ್ಷಣ ಆಲ್ಮೋಸ್ಟ್ ಇವಳು ಕಂಡಿಡ್ದ್ ಬಿಟ್ಲು ಅಂತ ಕಾಣಿಸುತ್ತೆ. ಗಿಲ್ವಾಂಗ್ ಅವ್ರ ತಂಗಿನೇ ಆ ಸಂಘ ಅನ್ನೋ ಹುಡುಗಿ ಅಂತ ಹೇಳ್ಬಿಟ್ಟು. ಇನ್ನೊಂದ್ ಕಡೆ ರಿಯಾ ಕೂಡ ರಾಜಗೆ ಕತೆ ಹೇಳಕ್ ಹೋಗಿರ್ತಾರಲ್ಲ, ರಾಜಗಂತೂ ತುಂಬಾನೇ ಇನ್ಸ್ಪೈರ್ ಆಗ್ಬಿಡ್ತಾರೆ. ರಿಯಾನೇ ಕಣ್ಣು ಹಾರಿಸದೆ ನೋಡ್ತಾ ಇರ್ತಾರೆ. ಈಗ ಗಿಲ್ವಾಂಗ್ ಅವ್ರ ಜಾಗನ ತೋರಿಸ್ತಾರೆ. ಅಲ್ಲಿ ಸಂಘ ನಿದ್ದೆನೆ ಮಾಡಿಲ್ಲ, ಎದ್ದಿರ್ತಾಳೆ. ಏನಂದ್ರೆ ಗುರುಗಳು ಹೇಳಿರ್ತಾರಲ್ವಾ ಅವ್ರು ಎಲ್ಲಿರ್ತಾರೆ, ಅಲ್ಲೇನ್ ವಿಚಾರ ಅಂತ ಹೇಳ್ಬಿಟ್ಟು ಬಂದ್ ನನ್ನ ಹತ್ರ ಹೇಳು ಅಂತ. ಸೊ ರಾತ್ರಿ ಅಲ್ಲಿಂದ ಆ ಗುರುಗಳನ್ನ ಮೀಟ್ ಆಗಕ್ಕೆ ಅಂತ ಬರ್ತಾ ಇರ್ತಾಳೆ. ಆ ಜಾಗನ ಬಿಟ್ಟು ಆಲ್ಮೋಸ್ಟ್ ತುಂಬಾ ದೂರ ಬಂದಿರ್ತಾಳೆ. ಅವಳ ಹತ್ರ ಓಡ್ ಬರ್ತಾ ಇರ್ಬೇಕಾದ್ರೆ ಅವಳಿಗೆ ಎಲ್ಲಾ ವಿಷಯನೂ ಲೈಟ್ ಆಗಿ ಫ್ಲಾಶ್ ಆಗ್ತಾ ಇರುತ್ತೆ. ಗಿಲ್ವಾಂಗ್ ಜೊತೆ ಅವಳು ಓಡೋಗ್ತಾ ಇದ್ದಿದ್ದು, ಗಿಲ್ವಾಂಗ್ ಅವಳನ್ನ ಕಾಪಾಡೋದಕ್ಕೋಸ್ಕರ ಎಲ್ಲರ ಹತ್ರ ಫೈಟ್ ಮಾಡಿದ್ದು, ಅವ್ರ ಕೆಳಗಡೆ ಬಿದ್ದಿದ್ದು, ಅದೆಲ್ಲಾನು ಅವಳಿಗೆ ನೆನಪು ಬರುತ್ತೆ. ಆದ್ರೆ ಅವಳಿಗೆ ಪೂರ್ತಿ ನೆನಪು ಬರ್ದೇ ಇರೋದ್ರಿಂದ ಇಲ್ಲ ಇದೆಲ್ಲ ನಾನು ಯೋಚನೆ ಮಾಡಬಾರ್ದು, ಇಷ್ಟು ದಿನ ಅಲ್ಲಿ ಇದ್ದಿದ್ದಕ್ಕೆ ಅವ್ರ ಏನೇನೋ ಮಾತಾಡಿ ನನ್ ಬ್ರೈನ್ ವಾಶ್ ಮಾಡಿದ್ದಾರೆ, ಫಸ್ಟ್ ಗುರುಗಳನ್ನ ಮೀಟ್ ಮಾಡ್ಬೇಕು ಅಂತ ಅಲ್ಲಿಂದ ಮತ್ತೆ ಹೋಗಕ್ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಗಿಲ್ವಾಂಗು ಮತ್ತೆ ಇಬ್ಸನ್ ಇಬ್ರು ಮರದಿಂದಗಡೆ ನಿಂತ್ಕೊಂಡು ಇವಳು ಎಲ್ಲಿ ಹೋಗ್ತಾಳೆ ಅಂತ ನೋಡ್ತಾ ಇರ್ತಾರೆ. ಆಗ ಇಬ್ಸನ್ ಹೇಳ್ತಾನೆ, ನಾವ್ ಹೋಗಿ ಕರ್ಕೊಂಡ್ ಬಂದ್ಬಿಡಣ್ವಾ, ಹುಡುಗಿ ತುಂಬಾ ದೂರ ಹೋಗ್ತಾ ಇದ್ದಾಳೆ ಅಂದಾಗ ಗಿಲ್ವಾಂಗ್ ಹೇಳ್ತಾನೆ, ಇಲ್ಲ ಅವಳು ಎಲ್ಲಿ ಹೋಗ್ತಾಳೆ ಅಂತ ನಾವ್ ನೋಡ್ಬೇಕು, ಇದೇ ತರ ಫಾಲೋ ಮಾಡೋಣ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಈಗ ಬೆಳಗ್ಗೆ ಆಗೋಯ್ತು. ಇವ್ರು ಹೆಂಗೋ ವಿಲೇಜ್ ನ ಎಂಟ್ರಿ ಆಗ್ಬಿಟ್ಲು. ಗಿಲ್ವಾಂಗ್ ಅವ್ರು ಕೂಡ ಹಿಂದ್ಗಡೆನೆ ಇರ್ತಾರೆ. ಅದೇ ತುಂಬಾ ಹೊಟ್ಟೆ ಹಸುವಾಯ್ತೇನೋ ಗೊತ್ತಿಲ್ಲ, ಅಲ್ಲಿ ಪಕ್ಕದಲ್ಲಿ ಒಂದು ಅಂಗಡಿಯಲ್ಲಿ ಈಸ್ಕೊಂಡ್ ತಿಂದ್ಬಿಟ್ಟು ಅಲ್ಲೇ ಮರದ ಕೆಳಗಡೆ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ನಡಿಯಕ್ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಸ್ಟ್ರೇಟ್ ಆಗಿ ಗುರುಗಳ ಮನೆಗೆ ಹೋಗೋದಿಲ್ಲ, ಬೇರೆ ಯಾರ್ದೋ ಮನೆಗೆ ಹೋಗ್ತಾರೆ. ಅಯ್ಯಪ್ಪ ನೋಡಕ್ಕೆ ಸ್ವಲ್ಪ ಗುಂಡಕ್ಕಿರ್ತಾನೆ, ಅಯ್ಯಪ್ಪನ ಮೀಟ್ ಆಗಕ್ಕೆ ಅಂತ ಹೋಗಿರ್ತಾಳೆ. ಅವ್ರ ಮನೆ ಬಾಗ್ಲಲ್ಲಿ ನಿಂತಿರ್ಬೇಕಾದ್ರೆ ಅವಳಿಗೆ ಕೆಲವೊಂದು ನೆನಪು ಬರುತ್ತೆ. ಚಿಕ್ಕ ವಯಸ್ಸಲ್ಲಿ ಅವಳಿ ಜಾಗಕ್ಕೆ ಬಂದಾಗ ಈ ಅಪ್ಪ ಕೇಳಿರ್ತಾನೆ ಏನ್ ನಿನ್ನ ಹೆಸರು ಅಂತ. ಆಗ ಇವಳು ಯೂರಿ ಅಂತ ಹೇಳಿದಾಗ, ಇಲ್ಲ ಇನ್ಮೇಲೆ ನಿನ್ನ ಹೆಸರು ಯೂರಿ ಅಲ್ಲ ಸಂಘ್ವಾ, ಇನ್ಮೇಲೆ ಯಾರು ಕೇಳಿದ್ರು ಈ ಹೆಸರನ್ನೇ ಹೇಳು, ನಿನ್ ಒರಿಜಿನಲ್ ನೇಮ ಹೇಳ್ಬೇಡ ಅಂತ. ನಿನ್ ಹೆಸರು ಸಂಘ್ವಾ ಅಂತ ಹೇಳ್ಬಿಟ್ಟು ಅದನ್ನೇ ಫುಲ್ ಆಗಿ ಬಾಯ್ಪಾಠ ಮಾಡ್ಸಿರ್ತಾರೆ. ಹೇಳ್ಬೇಕಂದ್ರೆ ಅದನ್ನೆಲ್ಲ ಮರ್ಸಕ್ಕೆ ಟ್ರೈ ಮಾಡ್ತಾರೆ. ಇವಳಿಗ್ ಮಾತ್ರ ಅಲ್ಲ, ಇವಳ ತರನೇ ತುಂಬಾ ಮಕ್ಕಳಲ್ಲಿ ಇರ್ತಾರೆ. ಇದರಿಂದ ಇರೋದು ಯಾರಂತ ನೋಡಿದ್ರೆ ಆ ಗುರುಗಳ ಅಸಿಸ್ಟೆಂಟ್ ಒಬ್ಬ ಇರ್ತಾನಲ್ಲ, ಯೂರಿನ ಕರ್ಕೊಂಡೋದಾಗ ಸ್ಟಾರ್ಟಿಂಗ್ ಒಂದು ಇಲ್ಯೂಷನ್ ನೋಡಿರ್ತೀವಲ್ಲ ಅವನೇ. ಯೂರಿನ ಕೂಡ ಅವನೇ ಕರ್ಕೊಂಡೋಗಿರೋದು. ಅದಾದ್ಮೇಲೆ ಇಲ್ಲಿ ಕರ್ಕೊಂಡ್ ಬಂದಾಗ ಇಲ್ಲಿರೋ ಮಕ್ಕಳಿಗೆಲ್ಲ ಕೂಡ ಏನೋ ಒಂದು ಮೆಡಿಸನ್ ತರ ಕೊಟ್ಟಿದ್ದಾರೆ. ಅದರಿಂದಾನೇ ಅವ್ರಿಗೆ ಹಳೆ ನೆನಪುಗಳೆಲ್ಲ ಮರ್ತೋಗಿರುತ್ತೆ. ಅದಾದ್ಮೇಲೆ ಇವರು ಹೊಸ ಐಡೆಂಟಿಫಿಕೇಶನ್ ನ ಕೊಟ್ಟು ಕೆಲಸ ಎಲ್ಲ ಕಳ್ಸಿ ಅರಮನೆ ಒಳಗಡೆ ಕೆಲ್ಸಕ್ಕೆ ಅಂತ ಕಳಿಸ್ತಾರೆ. ಇದನ್ನೆಲ್ಲ ಮಾಡಿದ್ದು ಈ ಡುಮ್ಮಕ್ಕೊಬ್ರು ಇದಾರಲ್ಲ ಅವ್ರೆ. ಬಟ್ ಏನಕ್ಕೆ ಈ ಕೆಲಸ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಈಗ ಯೂರಿ ಕೂಡ ಅವ್ರ ಮನೆ ಹತ್ರ ತಾನೇ ನಿಂತಿರೋದು. ಅವ್ರನ್ನ ನೋಡ್ಬಿಟ್ಲು. ಅವ್ರ ಹತ್ರ ಹೋಗಿ ಎಲ್ಲಾ ವಿಷಯನೂ ಹೇಳ್ಬೇಕು ಅಂತ ಅನ್ಕೊಂತಾಳೆ. ಆದ್ರೆ ಈ ಸತಿ ಅವಳಿಗೆ ಎಲ್ಲಾ ನೆನಪು ಬಂದ್ಬಿಡ್ತು. ಪೂರ್ತಿಯಾಗಿ ಗಿಲ್ವಾಂಗ್ ಬಗ್ಗೆ ಇವನ್ ಬಗ್ಗೆ ಅಲ್ಲಿ ಏನ್ ನಡೀತು ಅನ್ನೋದು ಪ್ರತಿ ಒಂದು ನೆನಪು ಅವಳಿಗೆ ಬಂದ್ಬಿಡುತ್ತೆ. ಅದನ್ನೆಲ್ಲ ನೆನ್ಸ್ಕೊಂಡು ಅವ್ರಿಗೆ ತುಂಬಾನೇ ತಲೆನೋವು ಬಂದಿದ್ರಿಂದ ಅಲ್ಲೇ ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಆದ್ರೆ ಟಕ್ ಅಂತ ಬಂದು ಗಿಲ್ವಾಂಗ್ ಹಿಡ್ಕೊಳ್ತಾನೆ. ಸೈಲೆಂಟ್ ಆಗಿ ಅವಳನ್ನ ಅಲ್ಲಿಂದ ಎತ್ಕೊಂಡ್ ಬಂದ್ಬಿಡ್ತಾನೆ. ಇಲ್ಲಿ ಇವನ್ ಬೇರೆ ವೇಟ್ ಮಾಡ್ತಾ ಇರ್ತಾನೆ, ಎಲ್ಲೋದ್ಲೋ ಯೂರಿ ಗಿಲ್ವಾಂಗ್ ಅಂತ ಹೇಳ್ಬಿಟ್ಟು. ಆದ್ರೆ ಗಿಲ್ವಾಂಗ್ ಎತ್ಕೊಂಡ್ ಬರೋದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ಈ ಸತಿ ಅವಳಿಗೆಲ್ಲ ನೆನಪು ಬಂತಲ್ವಾ, ಇವನನ್ನ ಅಂತ ಕರೆದಿದ ತಕ್ಷಣ ಅವನಿಗೆ ತುಂಬಾನೇ ಸಂತೋಷ ಆಗುತ್ತೆ. ಅಲ್ಲಿರೋರೆಲ್ಲ ಕೂಡ ತುಂಬಾನೇ ಸಂತೋಷ ಪಡ್ತಾರೆ. ಈಗ ಮತ್ತೆ ಅರಮನೆನ ತೋರಿಸ್ತಾರೆ. ಅಲ್ಲಿ ಇವ್ರು ಇವತ್ ಕೂಡ ರಾಜಗೆ ಕತೆ ಹೇಳಕ್ ಹೋಗಿರ್ತಾಳೆ. ಅದೇ ಸ್ವಲ್ಪ ಹೊತ್ತಲ್ಲೇ ರಾಜ ಮಲಗ್ ಬಿಡ್ತಾರೆ. ಇದನ್ನ ಗಮನಿಸೋ ರಿಯಾ ಸುತ್ತಮುತ್ತ ನೋಡ್ತಾಳೆ. ಇದೇ ಕರೆಕ್ಟ್ ಆದ ಟೈಮು, ರಾಜನ ಸಾಯಿಸ್ಬಿಡ್ಬೇಕು ಅಂತ ತಲೆಯಲ್ಲಿರೋ ಹೇರ್ ಪಿನ್ ಎತ್ಕೊಂಡು ಅವ್ರ ಗಂಗೆ ಚುಚ್ಚಬೇಕು ಅಂತ ನೋಡ್ತಾಳೆ. ಆದ್ರೆ ಟಕ್ಕಂತ ಮಾಹ್ಯ ಬಂದ್ಬಿಡ್ತಾಳೆ. ರಿಯಾ ನಂಗೆ ತರ್ತಾರ ಅಂತ ಅವ್ಳ ರೂಮ್ ಗೆಳ್ಕೊಂಡ್ ಹೋಗ್ಬಿಟ್ಟು ಬೈತಾಳೆ. ಬೈಯೋದಲ್ಲ, ಕೆನ್ನೆಗೆ ಒಂದು ಕೊಡ್ತಾಳೆ. ರಿಯಾ ಕೂಡ ಕೇಳ್ತಾಳೆ, ಯಾಕೆ ನನ್ಗೆ ಈ ತರ ಮಾಡ್ತಾ ಇದ್ದೀರಾ ಅಂದಾಗ ಮಾಹ್ಯ ಕೇಳ್ತಾಳೆ, ಏನ್ ಮಾಡ್ತಾ ಇದೀಯ ನೀನು? ಅವ್ರೇನಾದ್ರೂ ಎದ್ದಿದ್ರೆ ನಿನ್ ಏನ್ ಗತಿ ಆಗ್ತೈತೆ ಅಂತ ಗೊತ್ತಾ? ನಾನ್ ಬಂದಿದ್ದಾಗ ಸರಿ ಹೋಯ್ತು, ಅಸಿಸ್ಟೆಂಟ್ ಬಂದಿದ್ರೆ ನೀನ ಸಾಯಿಸ್ಬಿಡ್ತಾ ಇದ್ರು ಅಂದಾಗ ರಿಯಾ ಹೇಳ್ತಾಳೆ, ಸಾಯಿಸ್ಲಿ ಬಿಡಿ, ನಾನ್ ಸಾಯಕ್ಕಂತಾನೆ ಇಲ್ಲಿಗ್ ಬಂದೆ. ಆದ್ರೆ ನಾನ್ ಸಾಯೋದಕ್ಕೂ ಮುಂಚೆ ರಾಜನ ಸಾಯಿಸ್ಬೇಕು ಅನ್ಕೊಂಡೆ ಅಂದಾಗ ಮಾಹ್ಯ ಕೇಳ್ತಾಳೆ, ನಂಗೆ ಸ್ಟಾರ್ಟಿಂಗ್ ಇಂದಾನು ನಿನ್ ಮೇಲೆ ಡೌಟ್ ಇತ್ತು, ನಿನ್ ಗಂಡನ ಯಾವ್ದೋ ಮೃಗ ಸಾಯಿಸ್ಬಿಡ್ತು, ಅದಕ್ಕೋಸ್ಕರ ಹೆಲ್ಪ್ ಕೇಳ್ಕೊಂತಾನೆ ಇಲ್ಲಿಗ್ ಬಂದೆ. ಇವಾಗ ರಾಜನ್ ಸಾಯಿಸ್ಬೇಕಂತ ಇದ್ಯಾ? ಯಾರ್ ನಿನ್ ಗಂಡ ಅಂತ ಕೇಳಿದಾಗ ರಿಯಾ ಹೇಳ್ತಾಳೆ, ಹೌದು, ನನ್ ಗಂಡನ ಸಾಯಿಸಿದ್ದು ಒಂದು ಮೃಗಾನೆ. ಇವ್ರೆ ಈ ರಾಜ ಅವ್ರ ಕಡೆಯವರೆಲ್ಲಾನು ಸೇರೇನೆ ನನ್ ಗಂಡನ ಸಾಯಿಸಿದ್ದು. ಊರ್ ಜನ ಮುಂದೆ ಎಲ್ಲ ಅವ್ರನ್ನ ಹೆಂಗೆ ಬ್ಲಡ್ ಬರೋ ತರ ಹಂಗೆ ಉಡ್ದು ಕಟಾಕಿದ್ರು. ಇದನ್ನೆಲ್ಲ ನೋಡ್ಕೊಂಡು ನಾನ್ ಹೆಂಗ್ ಸುಮ್ನೆ ಇರಕ್ಕಾಗುತ್ತೆ, ನೀವೇ ಹೇಳಿ ಅಂದಾಗ ಮಾಹ್ಯಾಗೂ ತುಂಬಾನೇ ಬೇಜಾರಾಗುತ್ತೆ. ಅವಳ ಕಣ್ಣಲ್ಲೂ ನೀರ್ ಬಂದ್ಬಿಡುತ್ತೆ. ಇನ್ನೊಂದ್ ಕಡೆ ರಾಜನ ತೋರಿಸ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ರಾಜ ತುಂಬಾ ಜನ ಅಮಾಯಕನೆಲ್ಲ ಸಾಯಿಸ್ತಾ ಇರ್ತಾರಲ್ಲ, ಅದಕ್ಕೆಲ್ಲ ಊರಲ್ಲೂ ರಾಜ ವಿರುದ್ಧ ಒಂದೊಂದು ಗ್ರೂಪ್ ತರ ಫಾರ್ಮ್ ಮಾಡ್ಕೊಂಡು ರಾಜ ವಿರುದ್ಧನೇ ಹೋರಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಅದಕ್ಕೆ ರಾಜ ಈಗ ಸುಹಾನ ಕರೆದು ಕೇಳ್ತಾರೆ, ಯಾವ್ಯಾವ ವಿಲೇಜ್ ಅಲ್ಲಿ ನನ್ನ ವಿರುದ್ಧ ಇತರ ಗ್ರೂಪ್ ಎಲ್ಲ ಕಟ್ಕೊಂಡ್ ಬರ್ತಾ ಇದಾರೋ ಆ ವಿಲೇಜ್ ಹೆಸರೆಲ್ಲ ಹೇಳಿ ಅಂತ ಸುಹಾನ ಕೇಳ್ತಾರೆ. ಸುಹಾ ಕೂಡ ವಿಲೇಜ್ ಲಿಸ್ಟ್ ಎಲ್ಲ ಹೇಳ್ತಾ ಇರ್ತಾನೆ. ಅದ್ರಲ್ಲಿ ಯಾವ ವಿಲೇಜ್ ಅಲ್ಲಿ ತುಂಬಾ ಈ ರಾಜ ವಿರುದ್ಧ ಗ್ಯಾಂಗ್ ನ ಕಟ್ಕೊಂಡಿದ್ದಾರೆ ಅಂತ ಕೇಳಿದಾಗ ಸುಹಾ ಕೂಡ ಪಿಯಾಂಗ್ ಅನ್ನೋ ಒಂದು ವಿಲೇಜ್ ಹೆಸರನ್ನ ಹೇಳ್ತಾನೆ. ಸರಿ, ಫಸ್ಟ್ ಆ ವಿಲೇಜ್ ಅಲ್ಲಿ ಇರೋರು ಎಲ್ಲರನ್ನು ಸಾಯಿಸ್ಬಿಡಿ, ಇದನ್ನ ನೋಡಿ ಬೇರೆಯವ್ರಿಗೆಲ್ಲ ಭಯ ಪಡ್ಬೇಕು, ಯಾರು ನನ್ನ ವಿರುದ್ಧ ಹೋರಾಟ ಮಾಡಕ್ಕೆ ಮುಂದೆ ಬರಬಾರ್ದು ಅಂತ ಹೇಳಿ ಕಳಿಸ್ತಾರೆ. ಅದಕ್ಕೆ ಸುಹಾ ಮತ್ತು ನಾಳುಗಳೆಲ್ಲ ಆ ವಿಲೇಜ್ ಕಡೆಗೆ ಹೋಗ್ತಾ ಇರ್ತಾರೆ. ಈ ವಿಲೇಜ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಅಲ್ಲಿ ಗವರ್ನರ್ ಒಬ್ರು ಇರ್ತಾರಲ್ಲ, ಹೆಡ್, ಅವ್ರು ನಿಂತ್ಕೊಂಡು ಅಲ್ಲಿರೋ ಜನ ಹತ್ರ ಎಲ್ಲ ಮಾತಾಡ್ತಾ ಇರ್ತಾರೆ. ಅದು ರಾಜ ವಿರುದ್ಧನೇ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ಸುಹಾ ಮತ್ತೆ ನಾಳುಗಳೆಲ್ಲ ಬಂದ್ಬಿಡ್ತಾರೆ. ಬಂದಿದ್ ಫೋರ್ಸ್ಗೆ ಅಲ್ಲಿರೋ ಜನನೆಲ್ಲ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸ್ವಲ್ಪ ಕೂಡ ಅಯ್ಯೋ ಪಾಪ ಅಂತ
ನೋಡ್ತಾ ಇಲ್ಲ, ಎಲ್ಲಾರನು ಹೊಡಿತಾರೆ. ಅದ್ರಲ್ಲಿ ಗವರ್ನರ್ ಬೇರೆ ಗಿಲ್ಡ್ವಾಂಗ್ ಕಡೆಯವ್ರೆ ಅಂತ ಕಾಣಿಸುತ್ತೆ. ಅಯ್ಯಪ್ಪ ಹೆಂಗೋ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಗಿಲ್ಡ್ವಾಂಗ್ಗೆ ವಿಷಯನ ಹೇಳ್ತಾನೆ. ಗಿಲ್ಡ್ವಾಂಗ್ ಅಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅದ್ರಲ್ಲಿ ರಾಜ ಕಡೆಯವರು ಈ ಊರಲ್ಲಿ ತುಂಬಾ ಜನ ಇದ್ದಾರೆ, ಅವ್ರನ್ನ ನಿಭಾಯಿಸಕ್ಕೆ ನಮ್ಗೆ ಸೈನಿಕರು ಸಾಲ್ತಾ ಇಲ್ಲ, ಇನ್ನು ಸ್ವಲ್ಪ ಜನ ಕಳಿಸಿ ಅಂತ ಹೇಳಿರ್ತಾರೆ. ಈ ವಿಷಯನ ಹೇಳಿದ್ಮೇಲೆ ಗಿಲ್ಡ್ವಾಂಗ್ ಹೇಳ್ತಾನೆ, ನಾವ್ ಹೆಂಗಾದ್ರೂ ಮಾಡಿ ಅದನ್ನ ತಡಿಬೇಕು, ಆ ಊರಲ್ಲಿರೋ ಜನನೆಲ್ಲ ಕಾಪಾಡ್ಬೇಕು, ಬನ್ನಿ ಹೋಗೋಣ ಅಂದಾಗ ಆ ಗುಹೆ ಒಳಗಡೆ ಇರೋ ಲೇಡೀಸ್ ಕೂಡ ಕೇಳ್ತಾರೆ ನಾವು ಬರ್ತೀವಿ ಅಂತ. ಆದ್ರೆ ಗಿಲ್ಡ್ವಾಂಗು ಬೇಡ, ನೀವೆಲ್ಲ ರೆಸ್ಟ್ ತಗೊಳ್ಳಿ, ನಾವೆಲ್ಲ ಹೋಗ್ ಬರ್ತೀವಿ ಅಂತ ಹೇಳಿ ಅವ್ರೊಂದ್ ಗ್ಯಾಂಗ್ ನ ಫಾರ್ಮ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಈಗ ಇನ್ನೂ ಸ್ವಲ್ಪ ಸೈನಿಕರೆಲ್ಲ ಬಂದಿರ್ತಾರಲ್ಲ ಈ ಊರಲ್ಲಿರೋರ್ನೆಲ್ಲ ಹೊಡಿಬೇಕು ಅಂತ, ಅವ್ರನ್ನೆಲ್ಲ ಹಂಗೆ ದಾರಿಯಲ್ಲೇ ಬ್ಲಾಕ್ ಮಾಡ್ತಾರೆ. ಯಾರೋ ನೀವು, ಯಾರ್ ನೀವೆಲ್ಲ, ರಾಜ ಕಳಿಸಿರೋ ಸೈನಿಕರನ್ನ ಈ ತರ ಅಡ್ಡ ಹಾಕಿದೀರಾ, ಯಾರ್ ನೀವು ಅಂದಾಗ ಗಿಲ್ಡ್ವಾಂಗ್ ಹೆಸರು ಹೇಳಿದ ತಕ್ಷಣ ಸುಹಾಗೆ ಫುಲ್ ಸಂತೋಷ ಆಗೋಯ್ತು. ನೀನೇ ಹುಡ್ಕೊಂಡ್ ಬರ್ತಾ ಇದ್ದೆ, ನೀನೇ ಸಿಗ್ದ ಅಂತ ಹೇಳ್ಬಿಟ್ಟು ಈಗ ಎರಡು ಗುಂಪಿಗೂ ಸರಿಯಾಗಿ ಜಗಳ ನಡೀತಾ ಇರುತ್ತೆ. ಹೇಳ್ಬೇಕಂದ್ರೆ ಸೈನಿಕರ ಕಡೆಯವ್ರು ಜಾಸ್ತಿ ಇರ್ತಾರಲ್ವಾ, ಎಲ್ಲ ನಮ್ ಗಿಲ್ಡ್ವಾಂಗ್ ಕಡೆಯವ್ರನ್ನ ಚೆನ್ನಾಗಿ ಹೊಡೆದ್ಬಿಟ್ಟಿರ್ತಾರೆ. ಎಲ್ಲರೂ ಒಬ್ಬೊಬ್ರೆ ಬೀಳಕ್ ಸ್ಟಾರ್ಟ್ ಆಗ್ಬಿಡ್ತಾರೆ. ಇದನ್ನ ನೋಡಿ ಗಿಲ್ಡ್ವಾಂಗ್ಗೆ ತುಂಬಾನೇ ಫೀಲ್ ಆಗ್ತಾ ಇರುತ್ತೆ. ಹೆಂಗಾದ್ರೂ ಮಾಡಿ ಎಲ್ಲಾರನ್ನ ಎದುರಿಸಬೇಕು ಅಂತ ಒಬ್ನೇ ಎದ್ ನಿಂತ್ಕೊಳ್ತಾನೆ. ಬಂದ್ರೋ ನನ್ನನ್ನ ಮೀರಿನ ಇವ್ರನ್ನೆಲ್ಲ ನೀನ್ ಟಚ್ ಮಾಡ್ಬೇಕು ಅಂತ ನಿಂತ್ಕೊಂಡಾಗ ಇವ್ನಂಗೆ ಜಾಯ್ನ್ ಆಗ್ತಾನೆ. ನಾನ್ ಇದೀನಲ್ಲ ಗಿಲ್ಡ್ವಾಂಗ್, ನಾನು ನೀನು ಇಬ್ರು ಸೇರಿ ಹೊಡಿಯೋಣ ಅಂದಾಗ ಹಂಗೆ ಅಷ್ಟು ಬ್ಲಡ್ ಅಲ್ಲಿ ಬಿದ್ದಿದ್ರೆ ಕೂಡ ಅಲ್ಲಿರೋ ಜನ ಅಲ್ಲ ಏನ್ರೋ ನಮ್ಮನ್ನ ಮರ್ತ್ ಬಿಟ್ರ, ಎಷ್ಟೇ ಕಷ್ಟ ಬಂದ್ರು ನಾವೆಲ್ಲ ಒಟ್ಟಿಗೆ ತಾನೇ ಇರ್ಬೇಕು, ಒಟ್ಟಿಗೆ ಹೋರಾಡೋಣ ಅಂತ ಎದ್ ನಿಂತ್ಕೊಂಡಿದ್ದನ್ನ ನೋಡಿ ಗಿಲ್ಡ್ವಾಂಗ್ಗೆ ಸಂತೋಷ ಆಗುತ್ತೆ. ಆದ್ರೂ ಇವ್ರಿಗೆ ಗೊತ್ತು ಇವ್ರಿರೋದ್ ಕಡಿಮೆ ಜನ, ಸೈನಿಕರು ಜಾಸ್ತಿ ಇದಾರೆ, ಇವ್ರನ್ನ ಸಮಾಲ್ಸಕ್ ಆಗಲ್ಲ ಅಂತ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಮೇಲಿಂದ ಕಲ್ಲುಗಳೆಲ್ಲ ಉರುಳ್ಕೊಂಡ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಬಂದಿ ಸೈನಿಕರ ಮೇಲೆಲ್ಲ ಬೀಳ್ತಾ ಇರುತ್ತೆ. ಯಾರಂತ ನೋಡಿದ್ರೆ ಗುಹೆನಲ್ಲಿ ಸ್ವಲ್ಪ ಜನ ಬಿಟ್ಬಿಟ್ಟು ಬಂದಿರ್ತಾರಲ್ಲ, ಅವರೆಲ್ಲ ಕೂಡ ಇಲ್ಲಿ ಬಂದ್ಬಿಟ್ಟಿರ್ತಾರೆ. ಅಲ್ಲಿದ್ದ ಜನಕ್ಕೆ ಬಾಣನೆಲ್ಲ ಬಿಡಕ್ ಹೇಳ್ಕೊಟ್ಟಿರ್ತಾರಲ್ಲ, ಈಗ ಬಂದವರೆಲ್ಲ ಬಾಣನು ಬಿಡ್ತಾ ಇರ್ತಾರೆ, ಅದಕ್ಕೆ ಬೆಂಕಿ ಎಲ್ಲ ಹಚ್ಚಿ ಬಾಣ ಬಿಡ್ತಾ ಇರ್ತಾರೆ. ಅದ್ರಲ್ಲೂ ಹೆಂಗಸರಂತೂ ಅಲ್ಲಿರೋ ಕಲ್ಲನ್ನೆಲ್ಲ ಉರುಳಿಸಿ ಬೀಳಿಸ್ತಾ ಇರ್ತಾರೆ. ಅದೆಲ್ಲ ಬಂದು ಸೈನಿಕರ ಮೇಲೆ ಬೀಳ್ತಾ ಇರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಸತ್ತಂಗೆ. ಇನ್ ಕೆಲವರಂತೂ ಬಿಟ್ರೆ ಸಾಕಂತ ಹೇಳ್ಬಿಟ್ಟು ಓಡೋಗ್ತಾರೆ. ಇನ್ ಅವ್ರು ಕೂಡ ಊರ್ ಕಡೆ ಹೋಗೋದಿಲ್ವಲ್ಲ, ಈ ಕಡೆ ಗಿಲ್ಡ್ವಾಂಗ್ ಅವ್ರಿಗೆಲ್ಲ ಸಂತೋಷ. ಈ ಸಂತೋಷದಲ್ಲಿ ದುಃಖವಾದ ವಿಷಯ ಏನಂದ್ರೆ ಇವ್ರ ಕಡೆ ಒಬ್ಬರಿಗೆ ತುಂಬಾನೇ ಗಾಯ ಆಗಿರುತ್ತೆ. ಅವ್ರಿಗೆ ಆಕ್ಚುಲಿ ಸ್ವಲ್ಪ ವಯಸ್ಸಾಗಿರುತ್ತೆ. ಗಿಲ್ಡ್ವಾಂಗ್ ಹೇಳ್ತಾನೆ, ನಾನ್ ನಿಮ್ಗೆ ಹೇಳಿದ್ನೆಲ್ಲ ಬರ್ಬೇಡಿ ಅಂತ, ಏನಕ್ ಬಂದ್ರಿ ಅಂದಾಗ ಅಯ್ಯಪ್ಪನು ಹೇಳ್ತಾನೆ, ಇದೇ ಫಸ್ಟ್ ಟೈಮ್ ನನ್ ಮನ್ಸಿಗೆ ಇಷ್ಟ ಬಂದಂಗ್ ನಾನ್ ಮಾಡಿರೋದು, ಇದರಿಂದ ನಾನ್ ಸತ್ರು ಪರವಾಗಿಲ್ಲ, ನಿಮ್ದೇ ಕಣ್ಮುಚ್ತೀನಿ ಅಂತ ಹೇಳಿ ಪಾಪ ಅಯ್ಯಪ್ಪ ಅಲ್ಲೇ ತೀರೋಗ್ತಾನೆ. ಇದರಿಂದ ಗಿಲ್ಡ್ವಾಂಗ್ಗೆ ತುಂಬಾನೇ ಬೇಜಾರಾಗುತ್ತೆ. ಅದಾದ್ಮೇಲೆ ಗಿಲ್ಡ್ವಾಂಗ್ ಮತ್ತೆ ಇವನ್ ಕುತ್ಕೊಂಡ್ ಮಾತಾಡುವಾಗ ಇವನ್ ಬಂದು ಹೇಳ್ತಾನೆ, ನಿನ್ನೆವರೆಗೂ ನಾನು ಅರಮನೆಯಲ್ಲಿ ಒಂದು ಹೈ ಪೋಸ್ಟ್ ಅಲ್ಲಿ ಗೌರ್ಮೆಂಟ್ ಕೆಲಸ ಮಾಡ್ತಾ ಇದ್ದೆ, ಆದ್ರೆ ಇವಾಗ ನೋಡು ಒಂದು ಕ್ರಿಮಿನಲ್ ಆಗಿ ಕೆಲಸಗಳನ್ನ ಮಾಡ್ತಾ ಇದೀನಿ. ಇದಕ್ಕೆಲ್ಲ ಕಾರಣ ನನ್ನ ತಮ್ಮ ಗಿಲ್ಡ್ವಾಂಗ್ಗೆ, ಅವನಿಂದಾನೆ ಇದೆಲ್ಲ ಆಗಿದ್ದು ಅಂತ ಹಂಗೆ ಅವ್ನಿಗೆ ತರ ಜೋಕ್ ತರ ಹೇಳ್ಕೊಂಡು ನಗ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ಇವ್ರಿಗೆ ಕೂಡ ಬಂದಂಗೆ ಗಿಲ್ಡ್ವಾಂಗ್ ಕಣ್ಣ ಮುಚ್ತಾಳೆ. ಸ್ಟಾರ್ಟಿಂಗ್ ಅಲ್ಲೇ ಗಿಲ್ಡ್ವಾಂಗ್ ಇಳುತ್ರ ಬಂದ್ ಕಣ್ ಮುಚ್ತಾ ಇದ್ಲಲ್ಲ, ಅದೆಲ್ಲ ನೆನಪು ಬರುತ್ತೆ. ಈಗ 3 ಜನ ಹಂಗೆ ಕೈ ಹಿಡ್ಕೊಂಡು ಇವ್ನ್ ಹೇಳ್ತಾನೆ, ಅಪ್ಪ ನೀವ್ ಆಸೆ ಪಟ್ಟಂಗೆ ನಾವು 3 ಜನ ಮತ್ತೆ ಒಂದಾಗ್ಬಿಟ್ವಿ, ಇದಕ್ ಮೇಲೆ ನಾವು ಇವ್ರಿ ಕೈನ ಬಿಡಲ್ಲ, ನಾವು 3 ಜನ ಒಂದಾಗೆ ಇರ್ತೀವಿ ಅಂತ ಮಾತಾಡ್ಕೊಳ್ತಾರೆ. ನೆಕ್ಸ್ಟ್ ನಲ್ಲಿರೋ ಗ್ರಾಮಕ್ಕೆಲ್ಲ ಹೋಗ್ಬಿಟ್ಟು ಅಲ್ಲಿರೋ ಜನನೆಲ್ಲ ಕಾಪಾಡ್ಬೇಕಲ್ಲ, ಅದಕ್ಕೆ ಹೋಗಕ್ ಅಲ್ಲಿರೋರೆಲ್ಲ ರೆಡಿ ಆಗ್ತಾ ಇದ್ರೆ ಇವ್ರಿಗೆ ಕೂಡ ನಾನು ಬರ್ತೀನಿ ಅಂತ ರೆಡಿ ಆಗ್ತಾಳೆ. ಆದ್ರೆ ಈ ಬಾಂಗು ಮತ್ತೆ ಈ ಮಿಕ್ಕಿದವರೆಲ್ಲ ಇರ್ತಾರಲ್ಲ, ಮಾ ಆ ಜಾಗಕ್ಕೆಲ್ಲ ನೀನ್ ಯಾಕೆ ಬರ್ತೀಯಾ, ಅಲ್ಲೆಲ್ಲ ತುಂಬಾನೇ ಅಪಾಯ, ನೀನ್ ಬರ್ಬೇಡ ಅಂತ ಹೇಳಿದ್ರೆ ಇವ್ರಿಗೆ ಕೇಳೋ ತರ ಇಲ್ಲ. ಅದ್ಯಾಕ್ ಮಾಮ ನನ್ನ ಬರ್ಬೇಡ ಅಂತ ಹೇಳ್ತೀರಾ, ನಿಮ್ಮನ್ನೆಲ್ಲ ಹೊಡೆದು ಗಾಯ ಪಡಿಸಿದಾರೆ ಅಂತ ಗೊತ್ತಾದ್ಮೇಲೆ ಕೂಡ ನಾನ್ ಹಿಂಗಿರ್ತೀನ, ಅವ್ರನ್ನೆಲ್ಲ ನಾನು ಹೊಡಿಯೋದ್ ಬೇಡವಾ ಅಂತ ಕೇಳ್ತಾಳೆ. ಅದಾದ್ಮೇಲೆ ಗಿಲ್ಡ್ವಾಂಗ್ ಹೇಳ್ತಾನೆ, ಇವಳು ಯಾವಾಗ ನಮ್ ಮಾತ್ ಕೇಳಿದಾಳೆ, ಇರೋ ತಂಗಿರಲ್ಲೇ ವಸ್ಟಾದ ತಂಗಿ ಅಂದ್ರೆ ಇವಳೊಬ್ಳೆ ಅಂತ ಹೇಳ್ಬಿಟ್ಟು ಬೇರೆ ವಿಧಿ ಇಲ್ದೆ ಅವಳನ್ನ ಕೂಡ ಕರ್ಕೊಂಡ್ ಹೋಗ್ತಾರೆ. ಇನ್ನೊಂದ್ ಕಡೆ ರಾಜನ ತೋರಿಸ್ತಾರೆ. ಹೇಳ್ಬೇಕಂದ್ರೆ ಅವ್ರಿಗೆ ಇವಾಗ ವಿಷಯ ಗೊತ್ತಾಗ್ತಾ ಇರೋದು, ಗಿಲ್ಡ್ವಾಂಗ್ ಅವ್ರ ಗ್ಯಾಂಗ್ ಎಲ್ಲ ಬಂದು ಇವ್ರ ಸೈನಿಕರ ಗುಂಪನ್ನೆಲ್ಲ ಹೊಡೆದ್ ಬಿಟ್ರು ಅಂತ. ರಾಜಗಂತೂ ಫುಲ್ ಆಗಿ ಶಾಕ್ ಆಗ್ಬಿಡುತ್ತೆ. ಏನ್ರು ಹೇಳ್ತಾ ಇದ್ದೀರಾ, ರಾಜ ಅವ್ರ ಸೈನಿಕರಂತ ಗೊತ್ತಾದ್ಮೇಲೆ ಕೂಡ ಅವ್ರನ್ನ ಎದುರಿಸೋ ಶಕ್ತಿ ಅವ್ರಿಗೆ ಬಂದ್ಬಿಡ್ತಾ ಅಂತ ಫುಲ್ ಟೆನ್ಷನ್ ಅಲ್ಲಿ ಇರ್ತಾರೆ. ಆ ಟೈಮಲ್ಲಿ ಗುರುಗಳಲ್ಲಿಗೆ ಬರ್ತಾರೆ. ಅವ್ರ ಹತ್ರ ಏನೋ ಐಡಿಯಾ ಇದೆಯೋ ಅದನ್ನ ರಾಜ ಹತ್ರ ಹೇಳಕ್ ಹೋದ್ರೆ ರಾಜ ಕೇಳ್ತಾರೆ, ನಿಮ್ ಹತ್ರ ಐಡಿಯಾ ಇರೋದೆಲ್ಲ ಆ ಕಡೆ ಇರ್ಲಿ, ನನ್ಗೋಸ್ಕರ ಒಂದ್ ಹೆಲ್ಪ್ ಮಾಡ್ತೀರಾ ಅಂದಾಗ ಗುರುಗಳು ಕೂಡ ಹೇಳಿ ರಾಜ ಮಾಡ್ತೀನಿ ಅಂದ್ರೆ ದಯವಿಟ್ಟು ಇನ್ಮೇಲೆ ನನ್ನ ನೋಡಕ್ ಬರ್ಬಿಡಿ, ನೀವು ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಾರೆ. ಆ ಗುರುಗಳಿಗೆ ಏನು ಅರ್ಥ ಆಗ್ತಾ ಇಲ್ಲ. ಅವ್ರು ಅಲ್ಲಿಂದ ಹೊರಗಡೆ ಬರ್ಬೇಕಾದ್ರೆ ಪ್ರಿನ್ಸ್ ಚೆಂಗ್ ಒಳಗಡೆ ಹೋಗ್ತಾರೆ. ಹೇಳ್ಬೇಕಂದ್ರೆ ರಾಜ ಪ್ರಿನ್ಸ್ ಚೆಂಗೋಸ್ಕರನೇ ವೇಟ್ ಮಾಡ್ತಾ ಇದ್ರೇನೋ. ಪ್ರಿನ್ಸ್ ಚೆಂಗ್ ಮಾತಾಡಿ ಹೊರಗಡೆ ಬಂದಾದ್ಮೇಲೆ ಆ ಗುರುಗಳು ಕೇಳ್ತಾರೆ, ಏನೋ ಮಾಡ್ತಾ ಇದೀಯ, ನೀನು ಗೊತ್ತಾ ನೀನ್ ಏನ್ ಮಾಡ್ತಾ ಇದೀಯ ಅಂದಾಗ ಆ ಪ್ರಿನ್ಸ್ ಚೆಂಗ್ ಕೂಡ ಒಂಥರ ಕೊಬ್ಬಿಂದಾನೆ ಮಾತಾಡ್ತಾನೆ, ಏನಿವಾಗ ಅಂತ. ಹೇಳ್ಬೇಕಂದ್ರೆ ಈ ಪ್ರಿನ್ಸ್ ಚೆಂಗ್ ಈಗ ಹೊರಗಡೆ ಬಂದು ಈ ತರ ಬದುಕ್ತಾ ಇರೋದಕ್ಕೆ ಕಾರಣನೇ ಗುರುಗಳು, ಆದ್ರೆ ಅವ್ರಿಗೆ ಮರ್ಯಾದೆ ಕೊಡ್ದಂಗ್ ಮಾತಾಡ್ತಾ ಇರ್ತಾನೆ. ಅವ್ನು ಹೇಳ್ತಾನೆ, ರಾಜ ನಿಮ್ಮನ್ನ ಈ ಪದವಿಯಿಂದ ಇಳಿಸಿದ್ದಾಯ್ತು, ನೀವ್ ಇನ್ಮೇಲೆ ಇಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಆ ಸ್ಕೂಲ್ ನ ಕೂಡ ನಾನೇ ನೋಡ್ಕೊಳ್ತೀನಿ, ನೀವ್ ಇಲ್ಲಿಂದ ಹೋಗ್ಬೋದು ಅಂತ ಹೇಳ್ಬಿಡ್ತಾನೆ. ಅದಾದ್ಮೇಲೆ ಗುರುಗಳು ಕೂಡ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಸೈಡ್ ಆಗ್ಬಿಡ್ತಾರೆ. ಈ ಪ್ರಿನ್ಸ್ ಚೆಂಗ್ ಕೂಡ ಆ ಗುರುಗಳು ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ಇನ್ಮೇಲೆ ನಾನೇ ನಿಮ್ಮ ಗುರುಗಳು, ಇನ್ಮೇಲೆ ಅವ್ರ ನೆನಪಲ್ಲ ನೀವ್ ಇಟ್ಕೋಬೇಡಿ, ಅವ್ರಿಗೋಸ್ಕರ ನೀವೇನು ಕೆಲಸ ಮಾಡ್ಬೇಡಿ ಅಂತ ಹೇಳ್ಬಿಡ್ತಾರೆ. ಇದನ್ನ ಕೇಳಿಸ್ಕೊಂಡು ಅಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಒಬ್ರ ಮುಖ ಒಬ್ರನ್ನ ನೋಡ್ಕೊಂತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೆಲ್ಲ ಆ ಗುರುಗಳಂದ್ರೇನೆ ತುಂಬಾ ಇಷ್ಟ. ಇನ್ನೊಂದ್ ಕಡೆ ಆ ಪಿಂಗನ ಊರ್ನ ತೋರಿಸ್ತಾರೆ. ಅಲ್ಲಿ ರಾಜ ಕಡೆಯವರೆಲ್ಲ ಇನ್ನೂ ಬಿಟ್ಟಿಲ್ಲ ಅಂತ ಕಾಣಿಸುತ್ತೆ. ಅಲ್ಲಿರೋ ಜನಗಳನ್ನೆಲ್ಲ ಸರಿಯಾಗಿ ಹುಡುಕಿ ಹೊಡಿತಾ ಇರ್ತಾರೆ. ಈಗ ನಮ್ ಗಿಲ್ಡ್ವಾಂಗ್ ಅವ್ರ ಟೀಮ್ ಎಲ್ಲ ಒಳಗಡೆ ಎಂಟ್ರಿ ಆಗ್ಬೇಕಂದ್ರೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಆ ರಾಜ ಕಡೆ ಸೈನಿಕರೆಲ್ಲ ಇರ್ತಾರೆ. ಅವ್ರನ್ನೆಲ್ಲ ತಪ್ಪಿಸಿದಾನೆ ಒಳಗಡೆ ಹೋಗಕ್ಕಾಗುತ್ತೆ. ಇವ್ರ ಇವಾಗ ಮತ್ತೆ ಯಾವ್ದೋ ಒಂದು ವೇಷನ ಹಾಕೊಂಡು ಅಲ್ಲಿಂದ ಒಳಗಡೆ ಬರ್ತಾರೆ. ಬಂದವ್ರ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ತಾರೆ. ಇವ್ರಿಗೆ ಅಂತ ಒಂದು ಐಡೆಂಟಿಫಿಕೇಶನ್ ಇರುತ್ತಲ್ಲ ಆ ಬಟ್ಟೆನ ಹಾಕೊಳ್ತಾರೆ. ಆಮೇಲೆ ಅಲ್ಲಿಂದ ಹೋಗಿ ಸೈನಿಕರ ಮುಂದೆ ನಿಂತ್ಕೊಂಡಿದ ತಕ್ಷಣ ಅವ್ರಿಗೆಲ್ಲ ಗೊತ್ತಾಗೋಗುತ್ತೆ ಇವ್ರು ಯಾರು ಅಂತ. ಅದಾದ್ಮೇಲೆ 2 ಗ್ಯಾಂಗು ಸರಿಯಾಗಿ ಫೈಟ್ ನಡೀತಾ ಇರುತ್ತೆ. ಅಲ್ಲಿ ಸೈನಿಕರು ಸ್ವಲ್ಪ ಕಡಿಮೆ ಇರ್ತಾರಲ್ವಾ, ಸೊ ಗಿಲ್ಡ್ವಾಂಗ್ ಅವ್ರ ಟೀಮ್ ಎಲ್ಲ ಅವ್ರನ್ನೆಲ್ಲ ಹೊಡೆದಾಕ್ಬಿಡ್ತಾರೆ. ಇನ್ ಮಿಕ್ಕಿರೋ 2-3 ಜನ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಟೋಗ್ತಾರೆ. ಈ ವಿಷಯನ ರಾಜ ಹತ್ರ ಹೇಳ್ಬೇಕು ಅಂತ ಸುಹಾ ಬರ್ತಾನೆ. ಯಜಮಾನ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನೀವ್ ನನಗ್ ಕೊಟ್ಟಿರೋ ಆಜ್ಞೆ ಆ ಗಿಲ್ಡ್ವಾಂಗ್ ನ
ನಾವು ಇವ್ನೆಲ್ಲ ಕಂಡಿಡಿಬೇಕು, ಅವ್ರನ್ನ ಸಾಯಿಸ್ಬೇಕು ಅಂತ. ಆದ್ರೆ ಅದನ್ನ ನನ್ ಕೈಲಿ ಮಾಡಕ್ಕಾಗಿಲ್ಲ. ಅವ್ರು ನಮ್ ಸೈನಿಕರನ್ನೆಲ್ಲ ಹೊಡೆದು ಅಲ್ಲಿಂದ ಓಡಿಸ್ಬಿಟ್ಟಿದ್ದಾರೆ, ತುಂಬಾ ಜನ ಸತ್ತೋದ್ರು ಅಂತ ಹೇಳ್ಬಿಟ್ಟು ಹಂಗೆ ತಲೆ ಕೆಳಗಡೆ ಬಗ್ಗಿಸ್ಬಿಡ್ತಾನೆ. ನಾನ್ ಮಾಡಿರೋದು ದೊಡ್ಡ ತಪ್ಪು, ನನ್ನನ್ನ ಸಾಯಿಸ್ಬಿಡಿ ಅಂತ ಹೇಳ್ಬಿಟ್ಟು ಜಸ್ಟ್ ಬಾಯಿ ಮಾತಿಗೆ ಹೇಳ್ತಾನೆ ಅಷ್ಟೇ. ಆದ್ರೆ ರಾಜ ರಿಯಲ್ ಆಗಿ ಕತ್ತಿನ ಎತ್ಕೊಂಡ್ ಬಂದ್ಬಿಡ್ತಾರೆ. ಅಷ್ಟೇ ಒಂದ್ ಕತೆ ಮುಗೀತು ಅಂತಾನೆ ಅನ್ಕೋಬೇಕಿನ್ನ. ಕತ್ತಿನ ಮೇಲೆ ಕೆತ್ತದವರು ಸ್ಟಾಪ್ ಆಗ್ಬಿಡ್ತಾರೆ. ಇದನ್ನ ನೋಡಿ ಸುಹಾ ಸೈಲೆಂಟ್ ಆಗಿ ಇದ್ದಿರ್ಬೋದು, ಆದ್ರೆ ಅವನು ಇಲ್ಲ ಯಜಮಾನ್ರೆ, ಇವಾಗ ನೀವ್ ನನ್ನ ಸಾಯಿಸಿಲ್ಲ ಅಂದ್ರೆ ಕೂಡ ನಾನಾಗ್ ನಾನೇ ಕತ್ಕೊಯ್ಕೊಂಡ್ ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಬೆದರಿಸ್ತಾ ಇರ್ತಾನೆ. ಆದ್ರೆ ರಾಜ ಹೇಳ್ತಾರೆ ನೋಡು ಪಾರ್ಕ್ ಅಂತ. ಪಾರ್ಕ್ ಅಂದ್ರೆ ಇವನ್ ತಾನೆ, ಅವನ ಹೆಸರು ಇವ್ರ ಬಾಯಲ್ಲಿ ಬರ್ತಾ ಇರುತ್ತೆ. ಇಲ್ಲ ಸುಹಾ ನೋಡು, ನಿನ್ಗೆ ಇನ್ನೂ ಎಷ್ಟು ಸೈನಿಕರು ಬೇಕೋ ಅಷ್ಟು ಸೈನಿಕರನ್ನ ಕರ್ಕೊಂಡೋಗು, ನಾವೇ ಗೆಲ್ಬೇಕು ಅಂತೆಲ್ಲ ಹೇಳ್ತಾರೆ. ಆಗ ಸುಹಾ ಹೇಳ್ತಾನೆ ಯಜಮಾನ್ರೆ, ಆ ಸೈನಿಕರೆಲ್ಲ ನನ್ಗೋಸ್ಕರ ಪ್ರಾಣ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಗೋಸ್ಕರ ನಿಮ್ ರಾಜ್ಯಕ್ಕೋಸ್ಕರ ಅವ್ರ ಪ್ರಾಣ ಕೊಡ್ಬೇಕು ಅಂತ ಸೈನಿಕರನ್ನ ಕಳ್ಸಿ ಅಂದಿದ ತಕ್ಷಣ ಈ ರಾಜ ಕೂಡ ಕೆಲವು ಸೈನಿಕರನ್ನ ಕಳ್ಸಿಕೊಡ್ತಾರೆ. ಅದಾದ್ಮೇಲೆ ಸುಹಾ ಕೂಡ ಹೋಗ್ಬಿಟ್ಟು ಅವ್ರ ಅಮ್ಮ ಹತ್ರ ಎಲ್ಲ ಹೇಳ್ದಾಗ ಅವ್ರ ಅಮ್ಮ ಹೇಳ್ತಾರೆ ಹೋಗು ಧೈರ್ಯವಾಗಿ ನೀನು ಹೋಗು, ಆ ಗಿಲ್ಡ್ವಾಂಗ್ ಅವ್ರ ಅಣ್ಣನ, ಅವ್ರ ತಂಗಿನ, ಅವ್ರ ವಂಶದಲ್ಲಿ ಯಾರನ್ನು ಬಿಡ್ಬೇಡ, ಎಲ್ಲರನ್ನು ಸಾಯಿಸ್ಬಿಟ್ಟು ಅದಾದ್ಮೇಲೆ ನೀನ್ ಇವ್ರಿಗೆ ಕಾಲಿಡ್ಬೇಕು ಅಂತ ಹೇಳಿ ಕಳಿಸ್ತಾರೆ. ಆ ಕಡೆ ನೋಡಿದ್ರೆ ಗಿಲ್ಡ್ವಾಂಗ್ ಅವರು ಆ ರಾಜ ಕಡೆಯವ್ರನ್ನೆಲ್ಲ ಸಾಯಿಸ್ಬಿಟ್ರಲ್ಲ, ಇನ್ನ ಊರಲ್ಲಿರೋರೆಲ್ಲ ಕೂಡ ನಮ್ ಗಿಲ್ಡ್ವಾಂಗ್ ಅವ್ರಿಗೆ ಸಪೋರ್ಟ್. ಹೇಳ್ಬೇಕಂದ್ರೆ ಈಗ ಗಿಲ್ಡ್ವಾಂಗ್ ಅವ್ರ ಗ್ಯಾಂಗ್ ಇನ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಆ ರಾಜ ಕಡೆಯವರೆಲ್ಲ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಊರ್ ಎಂಟ್ರೆನ್ಸ್ ಅಲ್ಲೇ ಈ ರಾಜ ಕಡೆಯವ್ರು ಬರ್ತಾರೆ ಅಂತ ವೇಟ್ ಮಾಡ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ಕರೆಕ್ಟ್ ಟೈಮ್ಗೆ ಸುಹಾ ಮತ್ತೆ ಅವ್ರ ಗ್ಯಾಂಗ್ ಎಲ್ಲ ಅಲ್ಲಿಗೆ ಬರ್ತಾರೆ. ಅದಾದ್ಮೇಲೆ ಇವನು ಮತ್ತೆ ಗಿಲ್ಡ್ವಾಂಗ್ ಕೆಳಗಡೆ ಕುದುರೆನಲ್ಲಿ ಬಂದು ಇವ್ರನ್ನ ಮಾತಾಡಿಸ್ತಾರೆ. ಆ ಸುಹಾ ಬೇಕಂತಾನೆ ಇವ್ರನ್ನ ಜಗಳಕ್ಕೆ ಇಳಿಯೋ ತರ ಮಾತಾಡ್ತಾನೆ. ಪರವಾಗಿಲ್ವೇ ಸರ್ವೆಂಟ್ಸ್ ಎಲ್ಲ ಒಂದಾಗ ಬಂದ್ಬಿಟ್ಟಿದೀರಾ ಅಂದಾಗ ಇವನ್ ಕೂಡ ಹೇಳ್ತಾನೆ ಹೌದೌದು ನಾವೆಲ್ಲ ಸರ್ವೆಂಟ್ಸೇ, ಈ ಸರ್ವೆಂಟ್ಸ್ ಇಲ್ದೆ ಚಿಕ್ಕ ವಯಸ್ಸಿಂದ ನೀನೇನು ಮಾಡ್ತಾ ಇರ್ಲಿಲ್ವೇ, ಎಲ್ಲದಕ್ಕೂ ಭಯ ಪಡ್ತಾ ಇದ್ದೆ ಅಂತ ಅವನು ಕೋಪ ಬರ್ಸೋ ತರ ಮಾತಾಡ್ತಾನೆ. ಅಷ್ಟೇ ಅಲ್ಲ, ಫಸ್ಟ್ ಟೈಮ್ ರಾಜ ನಿನ್ನ ನಂಬೋ ತರ ಇದ್ದಾರೆ, ನಿನ್ನಂತವನ್ ಕೈಲಿ ಇಷ್ಟು ದೊಡ್ಡ ಗ್ಯಾಂಗ್ ನ ಕೊಟ್ಟು ಕಳ್ಸಿದಾರಲ್ವಾ, ಕರೆಕ್ಟ್ ಆಗಿ ಮಾಡ್ಬಿಡ್ತೀಯಾ ಅಂತ ಕೇಳ್ತಾರೆ. ಇದರಿಂದ ಸುಹಾ ಕೋಪ ಬಂದು ಕತ್ತಿನ ಎತ್ತಿ ಇವನ್ ಕತ್ತಲ್ಲಿ ಇಡ್ತಾನೆ. ಇದನ್ನ ನೋಡಿ ಗಿಲ್ಡ್ವಾಂಗ್ ಕತ್ತಿ ಎತ್ತಿ ಸುಹಾ ಕತ್ತಲ್ಲಿ ಇಡ್ತಾನೆ. ಆದ್ರೆ ಇದನ್ನ ನೋಡ್ಬಿಟ್ಟು ಮೌರಿ ಕತ್ತಿ ಎತ್ಬಿಟ್ಟು ಗಿಲ್ಡ್ವಾಂಗ್ ಕತ್ತಲ್ಲಿ ಇಡ್ತಾನೆ. ಗಿಲ್ಡ್ವಾಂಗು ತಲೆ ಎತ್ತಿ ನೋಡ್ತಾನೆ. ಮೌರಿನ ನೋಡ್ಬಿಟ್ಟು ಹೇಳ್ತಾನೆ ನೀನ್ ಯಾವಾಗೂ ಇಂತ ನನ್ ಮಕ್ಕಳ ಜೊತೆನೆ ಸುತ್ತಾ ಇರ್ತೀಯಾ, ಇಂಥವ್ರೇನ ನಿನಗ್ ಸಿಗೋದು ಅಂತ ಕೇಳ್ತಾನೆ. ಆದ್ರೆ ಇವತ್ತಿನ ತರ ಮೌರಿ ಇವತ್ತು ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಇರ್ತಾನೆ. ಆಗ ಗಿಲ್ಡ್ವಾಂಗ್ ಹೇಳ್ತಾನೆ ಈಗ ನಾವ್ 4 ಜನ ಇಲ್ಲಿ ಜಗಳ ಮಾಡ್ಕೊಂಡ್ರೆ ನಾವ್ 4 ಜನ ಸತ್ತೋಗ್ತಿವಿ, ಅದಕ್ ಬದಲಾಗಿ ಮಾತುಕತೆ ಮಾಡೋದ್ ಬೆಸ್ಟ್ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಇಬ್ರಿಬ್ರಾಗಿ ಈ ಕಡೆ ಹೋಗ್ತಾರೆ. ಇನ್ನೊಂದ್ ಕಡೆ ರಾಜನ ತೋರಿಸ್ತಾರೆ. ಅವ್ರಿಗೆ ತುಂಬಾನೇ ಸ್ಟ್ರೆಸ್ ಆಗಿರೋದ್ರಿಂದ ಅಲ್ಲಿರೋ ಹೆಣ್ಮಕ್ಳ ಹತ್ರ ಎಲ್ಲ ಆಟ ಆಡ್ತಾ ಇರ್ತಾರೆ. ಮಾಹ್ಯ ಮತ್ತೆ ರಿಯಾ ಸೈಡ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ರಿಯಾ ಹೇಳ್ತಾಳೆ ಗಿಲ್ಡ್ವಾಂಗ್ ನಿಮ್ಗೋಸ್ಕರ ನಿಮ್ಮನ್ನ ಹುಡ್ಕೊಂಡ್ ಆ ಜಾಗಕ್ಕೆ ಬಂದ್ರು, ಆದ್ರೆ ಆ ಟೈಮಲ್ಲಿ ನೀವ್ ಇರ್ಲಿಲ್ಲ, ನಾನಿದ್ದೆ. ಕೆಲವೊಂದ್ ಟೈಮ್ ನಾನೇ ನೆನ್ಸ್ಕೊಳ್ತೀನಿ, ನಿಮ್ಗೆ ಗೊತ್ತಿಲ್ದಂಗೆ ನನ್ ಲೈಫ್ಗೆ ನೀವು ತುಂಬಾನೇ ದೊಡ್ಡ ಹೆಲ್ಪ್ ಮಾಡಿದೀರಾ. ಗಿಲ್ಡ್ವಾಂಗ್ ಅಂತ ಗಂಡ ನನಗ್ ಸಿಗೋದಕ್ಕೆ ನಾನ್ ತುಂಬಾನೇ ಅದೃಷ್ಟ ಮಾಡಿರ್ಬೇಕು ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಳ್ತಾ ಇದ್ರೆ ಮಾಯಾಗೆಲ್ಲೋ ಒಂದ್ ಕಡೆ ಲೈಟ್ ಆಗಿ ಫೀಲ್ ಆಗುತ್ತೆ. ಆದ್ರೆ ಆ ಫೀಲಿಂಗ್ ಗಿಂತ ರಿಯಾ ಮೇಲೆ ಅವ್ರಿಗೆ ತುಂಬಾನೇ ಕೋಪನೇ ಬರುತ್ತೆ. ಹೇಳ್ಬೇಕಂದ್ರೆ ಈ ಕಡೆ ರಿಯಾ ಕೂಡ ಕೋಪ ಇರುತ್ತೆ. ಗಿಲ್ಡ್ವಾಂಗ್ ಅವತ್ತು ಮಾಹ್ಯನ ನೋಡಿ ಮಾತಾಡಿದಾಗ ಹೇಳಿರ್ತಾರಲ್ವಾ ನಾನ್ ಬರ್ತೀನಿ ನೀನ್ ಇಲ್ಲೇ ವೇಟ್ ಮಾಡು ಅಂತ. ಆದ್ರೆ ಮಾಹ್ಯ ವೇಟ್ ಮಾಡಿರೋದಿಲ್ಲ, ರಾಜನೇ ಬೇಕು ಅಂತ ಇಲ್ಲಿವರೆಗೂ ಬಂದ್ಬಿಟ್ಟಿರ್ತಾಳೆ. ಅದಕ್ಕೆ ರಿಯಾಗೆ ಕೋಪ. ಇದಾದ್ಮೇಲೆ ಕೂಡ ರಿಯಾ ಸೈಲೆಂಟ್ ಆಗಿ ಇದ್ದಿರ್ಬೋದು, ಆದ್ರೆ ಅವ್ಳು ಹೇಳ್ತಾಳೆ ಈ ಲವ್ ಪ್ರೀತಿ ಅನ್ನೋದೆಲ್ಲ ನಿಮ್ಗೆ ಸೀಸನ್ ತರ ಅಲ್ವಾ, ಇವಾಗ ನಿಮ್ಗೆ ರಾಜ ಅಂದ್ರೆ ತುಂಬಾನೇ ಇಷ್ಟ, ಆದ್ರೆ ರಾಜಗ್ ನಿಮ್ ಮೇಲೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ, ಅವ್ರು ನಿಮ್ಮನ್ನ ಕರಿತಾನೆ ಇಲ್ಲ ನೋಡ್ತಾನೆ ಇಲ್ಲ ಅಂತ ಕೇಳ್ಪಟ್ಟೆ ಅಂತ ಉರಿಯೋ ಬೆಂಕಿಗೆ ಇನ್ ಸ್ವಲ್ಪ ತುಪ್ಪ ಸುರಿಯೋ ತರ ಮಾತಾಡ್ತಾಳೆ. ಇದರಿಂದ ಮಾಹ್ಯಗೆ ತುಂಬಾನೇ ಕೋಪ ಬರುತ್ತೆ. ಇದು ಸಾಲ್ದಂಗೆ ಅಲ್ಲಿ ಲೇಡಿ ಕೂಡ ಕೇಳ್ತಾರೆ ರಾಜ ಈ ನಡುವೆ ನಿನ್ನ ಕರೆಯೋದೇ ಇಲ್ವಲ್ಲ ಮಾಹ್ಯ, ಅವ್ರು ನಿಮ್ಮನ್ನ ಮರ್ತೋದ್ರ ಹೆಂಗೆ ಅಂತ ಕೇಳಿದಾಗ ಮಾಹ್ಯ ಹೇಳ್ತಾಳೆ ಅದಂಗ್ ಮರ್ತೋಗ್ಬಿಡ್ತಾರೆ, ರಾಜಗೆ ನನ್ ಬಗ್ಗೆ ಎಲ್ಲಾ ವಿಷಯ ಗೊತ್ತಿದ್ರೆ ಕೂಡ ನನ್ಗೆ ಪನಿಷ್ಮೆಂಟ್ ಕೊಡದೆ ಇಲ್ಲೇ ಇಟ್ಟಿದ್ದಾರೆ ಅಂದ್ರೆ ನನ್ ಕಡೆಯಿಂದ ಅವ್ರಿಗೆ ಏನೋ ಒಂದು ವಿಷಯ ಬೇಕು, ಅದನ್ನ ಖಂಡಿತ ನಾನ್ ಕೊಟ್ಟೆ ಕೊಡ್ತೀನಿ ಅಂತ ಇವಳು ಪಾಸಿಟಿವ್ ಆಗಿ ಮಾತಾಡ್ತಾಳೆ. ಇವಳು ಮೈಂಡ್ ಅಲ್ಲಿ ಓಡ್ತಾ ಇರೋದಲ್ಲ ಒಂದೇ, ರಾಜನ್ ಹೆಂಗಾದ್ರೂ ಮಾಡಿ ಇವಳು ಮತ್ತೆ ಅವಳ ವಶಕ್ಕೆ ಬೀಳ್ಸ್ಕೋಬೇಕು ಅಂತ. ಅದಕ್ಕೆ ಯಾವ ರೇಂಜ್ಗಾದ್ರೂ ಹೋಗಕ್ಕೆ ರೆಡಿ ಆಗ್ಬಿಡ್ತಾಳೆ. ಇನ್ನೊಂದ್ ಕಡೆ ರಾಜ ಬರ್ತಾ ಇರ್ಬೇಕಾದ್ರೆ ಮಾಹ್ಯ ಹೋಗಿ ಅವ್ರ ಕಾಲ್ಗೆ ಬಿದ್ಬಿಡ್ತಾಳೆ. ಆದ್ರೆ ರಾಜ ಕೇರ್ ಮಾಡೋದಿಲ್ಲ. ಆಗ ಮಾಹ್ಯ ಹೇಳ್ತಾಳೆ ರಾಜಾ ನಿಮ್ಗೆ ನನ್ ಮೇಲೆ ಕೋಪ ಇದೆ ಅಂತ ಗೊತ್ತು, ಹೇಳ್ಬೇಕಂದ್ರೆ ಗಿಲ್ಡ್ವಾಂಗ್ ನಾನು ಒಂದೇ ಸತಿನೇ ನೋಡಿದ್ದು, ನಾನು ಅವನ ಇಷ್ಟಪಟ್ಟಿದ್ ನಿಜಾನೇ, ಆದ್ರೆ ನಾನೇ ಅವನನ್ನ ಬಿಟ್ಬಿಟ್ ಬಂದಿದ್ದು, ಇವಾಗ ನನ್ಗೆ ಅವನ ಮೇಲೆ ಏನು ಆಸೆ ಇಲ್ಲ, ಅವನ ಬಗ್ಗೆ ನನ್ ಯೋಚನೆನೂ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಈ ಕಡೆ ರಾಜಗ್ ಇನ್ನಷ್ಟು ಕೋಪ ಬರುತ್ತೆ. ಅವಳನ್ನ ಒಡಿಯಕ್ಕೆ ಹೊಟ್ಟೋಗ್ತಾರೆ. ಆಗ ಮಾಯ ಹೇಳ್ತಾಳೆ ಈಗೇನ್ ನಿಮ್ಗೆ ಗಿಲ್ಡ್ವಾಂಗ್ ಬೇಕಲ್ವಾ, ಅವನನ್ನ ಕರ್ಕೊಂಡ್ಬಂದ್ ನಿಮ್ ಕಣ್ಮುಂದೆ ನಿಲ್ಸಿದ್ರೆ ಅವಾಗ ನಿಮ್ಗೆ ಸಂತೋಷನ ಅಂತ ಕೇಳ್ತಾರೆ. ರಾಜನು ಲೈಟ್ ಆಗಿ ಯೋಚನೆ ಮಾಡ್ತಾರೆ. ಮಾಹ್ಯ ಏನ್ ಪ್ಲಾನ್ ಮಾಡಿದಾಳೆ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಆ ರಾಜ ಕಡೆಯವರೆಲ್ಲ ರಿಯಾನ ಕರ್ಕೊಂಡು ಹೋಗಕ್ಕೆ ಅಂತ ಬಂದಿರ್ತಾರೆ. ರಿಯಾ ಕೂಡ ಮೋಸ್ಟ್ಲಿ ಇದಕ್ಕೆ ವೇಟ್ ಮಾಡ್ತಾ ಇದ್ಲೇನೋ, ಏನೋ ರಾಜ ಕರೀತಾ ಇದಾರಾ ಬರ್ತೀನಿ ಅಂತ ಹೇಳ್ಬಿಟ್ಟು ಈಗ ಬಂದಂಗೆ ರಾಜ ಮುಂದೆ ಮಂಡಿ ಹಾಕಿ ಕೂತಿರ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ರಿಯಾಗ್ ಇನ್ನೂ ಗೊತ್ತಿಲ್ಲ ಗಿಲ್ಡ್ವಾಂಗ್ ಬದುಕಿದಾನೆ ಅಂತ. ಯಾಕಂದ್ರೆ ರಾಜ ಒಂದು ರೂಲ್ಸ್ ನ ಹಾಕಿರ್ತಾರೆ, ಅರಮನೆಗೆ ಹೊರಗಡೆ ನಡೆಯೋ ಯಾವ್ದೇ ಒಂದು ವಿಷಯ ಆಗ್ಲಿ ಇಲ್ಲಿ ಒಳಗಡೆ ಕೆಲಸ ಮಾಡ್ತಾ ಇರೋರ್ಗೆ ಗೊತ್ತಾಗ್ಬಾರ್ದು, ಅಷ್ಟೇ ಅಲ್ಲ ರಾಜ ಬಗ್ಗೆ ಕೂಡ ಯಾವ್ದೇ ಒಂದು ವಿಷಯ ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ಆರ್ಡರ್ ಮಾಡಿರ್ತಾರೆ. ಅದರಿಂದ ರಿಯಾಗ್ ಇನ್ನೂ ಗೊತ್ತಿಲ್ಲ ಗಿಲ್ಡ್ವಾಂಗ್ ಬದುಕಿದಾನೆ ಅಂತ, ಅವ್ನ್ ಸತ್ತೋಗಿದ್ದಾನೆ ಅಂತ ಹೇಳ್ಬಿಟ್ಟು ಅವಳ ಈ ತರ ಎಲ್ಲ ಮಾಡ್ತಾ ಇರೋದು. ಈಗ ರಾಜ ಕೇಳ್ತಾರೆ ನೀನ್ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಿನ್ ಗಂಡನ್ನ ಯಾವ್ದೋ ಒಂದು ಮೃಗ ಸಾಯಿಸ್ಬಿಡ್ತು ಅಂತ ನನ್ನ ಹತ್ರ ಹೆಲ್ಪ್ ಕೇಳ್ಕೊಂಡ್ ಬಂದೆ, ಆದ್ರೆ ನಿಜ ಹೇಳು ನಿನ್ ಗಂಡ ಯಾರು, ನಿನ್ಗೂ ಗಿಲ್ಡ್ವಾಂಗು ಏನ್ ಸಂಬಂಧ ಅಂತ ಕೇಳಿದಾಗ ರಿಯಾ ಹೇಳ್ತಾಳೆ ಹೇಳ್ತೀನಿ ರಾಜ, ಖಂಡಿತ ನಾನು ಏನಾನು ಹೇಳ್ತೀನಿ, ಆದ್ರೆ ನಿಮ್ಮ ಹತ್ರ ಮಾತ್ರನೇ ಹೇಳೋದು, ದಯವಿಟ್ಟು ಹತ್ರ ಬರ್ತೀರಾ ಅಂತ ಕರೀತಾಳೆ. ರಾಜ ಕೂಡ ಏನ್ ಇವಳಷ್ಟು ಧೈರ್ಯವಾಗಿ ಕರೀತಿದ್ದಾಳೆ ಅಂತ ಹೇಳ್ಬಿಟ್ಟು ಹತ್ರ ಹೋಗ್ತಾರೆ. ನಿಮ್ ಕಿವಿಯಲ್ಲಿ ಹೇಳ್ಬೇಕು ಅಂದಿದ ತಕ್ಷಣ ಅವ್ನ ಕಿವಿನೂ ಹತ್ರ ಎತ್ಕೊಂಡ್ ಹೋಗ್ತಾನೆ. ಆದ್ರೆ ರಿಯಾ ಸ್ವಲ್ಪನೂ ಭಯ ಪಟ್ಟಿಲ್ಲ, ಟಕ್ಕಂತ ರಾಜ ಕಿವಿ ಹಿಡಿದು ಕಚ್ಬಿಡ್ತಾಳ. ಅಷ್ಟು ಇದನ್ನ ನೋಡ್ಬಿಟ್ಟು ಅಲ್ಲಿರೋರ್ಗೆಲ್ಲ ಶಾಕ್ ಆಗುತ್ತೆ. ಹೇಳ್ಬೇಕಂದ್ರೆ ರಾಜನೇ ಒಂಥರ ಶಾಕ್ ಆಗ್ಬಿಟ್ರು. ಎಲ್ಲರೂ ರಾಜ ಹತ್ರ ಬರಕ್ಕೆ ಭಯ ಪಡ್ತಾರೆ. ಇವ್ಳು ನೋಡಿದ್ರೆ
ಹೆಂಗ್ ಮಾಡ್ತಾಳೆ ಅಂತ. ಆದ್ರೆ ಕೋಪದಲ್ಲಿ ರಾಜ ಫಸ್ಟ್ ಅವಳನ್ನ ಸಾಯಿಸ್ಬಿಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ರಾಜನೇ ಸಾಯಿಸ್ಬೇಕು ಅಂತ ನೋಡಿದಾಗ ಮಾಯಾ ಬಂದು ಇಟ್ಕೊಂಡ್ಬಿಡ್ತಾರೆ. ರಾಜಾ ಏನ್ ಮಾಡ್ತಾ ಇದ್ದೀರಾ, ಅವಳು ನೀವಾಗ ನೀವ್ ಇತರ ಸಾಯಿಸ್ಬಿಟ್ರೆ ಆಮೇಲೆ ನಮ್ಗೆ ಯೂಸ್ ಆಗದೆ ಹೊಟ್ಟೋಗ್ತಾಳೆ, ನಾನು ಹೇಳಿದನ್ನ ಮರ್ತ್ ಬಿಟ್ರ ಅಂತ ಕೇಳ್ತಾಳೆ. ಅದಾದ್ಮೇಲೆ ರಾಜನು ಸೈಲೆಂಟ್ ಆಗ್ಬಿಡ್ತಾರೆ. ರಿಯಾನು ಕೂಡ ಕರ್ಕೊಂಡೋಗಿ ಜೈಲಲ್ಲಿ ಹಾಕ್ಬಿಡ್ತಾರೆ. ರಿಯಾಗ್ ಒಂದ್ ಕಡೆ ಡೌಟ್, ಏನಕ್ ರಾಜ ನನ್ನ ಇನ್ನೂ ಸಾಯಿಸಿಲ್ಲ, ಯಾಕೆ ಬದುಕಾಕ್ ಬಿಟ್ಟಿದ್ದಾರೆ ಅಂತ. ಇದೇ ಟೈಮಲ್ಲಿ ಮಾಹಿ ಅಲ್ಲಿಗೆ ಬರ್ತಾಳೆ. ರಿಯಾ ಡೈರೆಕ್ಟ್ ಆಗಿ ಕೇಳ್ತಾಳೆ, ನನ್ನನ್ನ ಸಾಯಿಸ್ಬೇಕಾಗಿತ್ತಲ್ಲ, ಯಾಕೆ ರಾಜ ನನ್ನ ಸಾಯಿಸಿಲ್ಲ, ಅದ್ರಲ್ಲೂ ನನ್ನಿಂದ ಇಟ್ಟು ಏನೋ ಒಂದು ಕಾರ್ಯ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಏನಂತ ಕೇಳಿದಾಗ ಮಾಹ್ಯ ಹೇಳ್ತಾಳೆ ನಗದ್ಬಿಟ್ಟು, ನೀನು ಸರಿಯಾದ ದದ್ದಿ, ಯಾಕಂದ್ರೆ ರಾಜ ಕರೆಕ್ಟ್ ಆದ ರೂಲ್ಸ್ ನಾನೇ ಹಾಕಿದ್ದಾರೆ, ಅರಮನೆ ಹೊರಗಡೆ ನಡೆಯೋ ಯಾವ್ದೇ ಒಂದು ವಿಷಯ ಇಲ್ಲಿರೋರ್ಗೆ ಗೊತ್ತಾಗ್ಬಾರ್ದು ಅಂತ, ಅದ್ರಿಂದ ನಿನಗೆ ಒಂದು ದೊಡ್ಡ ವಿಷಯನೇ ಗೊತ್ತಿಲ್ದೆ ಆಗೋಯ್ತಲ್ವಾ ಅಂತ ಹೇಳ್ತಾರೆ. ರಿಯಾಗ್ ಏನ್ ಅರ್ಥ ಆಗಲ್ಲ, ಏನಂತ ಹಂಗೆ ನೋಡ್ತಾ ಇರ್ಬೇಕಾದ್ರೆ, ನಿನ್ ಗಂಡ ಗಿಲ್ಡ್ವಾಂಗ್ ಇದಾನಲ್ಲ, ಅವ್ನ್ ಸತ್ತಿಲ್ಲ, ಇನ್ನೂ ಬದುಕಿದಾನೆ, ಅಷ್ಟೇ ಅಲ್ಲ ಅವನು ಒಂದ್ ದೊಡ್ಡ ಗ್ಯಾಂಗ್ ನನ್ನೇ ಫಾರ್ಮ್ ಮಾಡ್ಕೊಂಡು ರಾಜ ವಿರುದ್ಧನೇ ಹೋರಾಡ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ರಿಯಾಗ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವಳು ಹಂಗೆ ಪೂರ್ತಿ ಅಳ್ತಾ ಇರ್ತಾಳೆ. ಆಗ ಮಾಹ್ಯ ಹೇಳ್ತಾರೆ, ಇವಾಗ ನೀನ ಈ ತರ ಸಾಯಿಸ್ಬಿಟ್ರೆ ಗಿಲ್ಡ್ವಾಂಗ್ ಹೆಂಗ್ ಹಿಡಿಯಕ್ಕಾಗತ್ತೆ, ಆ ಐಡಿಯಾನ ನಾನೇ ರಾಜ ಕೊಟ್ಟಿದ್ದು, ಅದಕ್ಕೆ ಇವಾಗ ನಿನ್ನ ಸಾಯಿಸ್ದೆ ಬದುಕಕ್ ಬಿಟ್ಟಿರೋದು. ಗಿಲ್ಡ್ವಾಂಗ್ಗೆ ನಿನ್ ಮೇಲೆ ಪ್ರೀತಿ ಇದ್ರೆ ಅವ್ನ್ ಬಂದು ರಾಜ ಮುಂದೆ ಸರೆಂಡರ್ ಆಗ್ಬಿಡ್ತಾನೆ, ಅವ್ರ ಗ್ಯಾಂಗ್ ಎಲ್ಲ ಸೋತೋದಂಗೆ ಲೆಕ್ಕ. ಇಲ್ಲ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತಂದ್ರೆ ನಿನ್ನ ಸಾಯಿಸಿದ ಮೇಲೆನೆ ಆ ಸೈನಿಕರೆಲ್ಲ ಮುಂದಕ್ ಬರಕ್ ಆಗೋದು, ಏನಾದ್ರೂ ನನಗೇನು ಪ್ರಾಬ್ಲಮ್ ಇಲ್ಲ, ನಾನ್ ಸೇಫ್ ಆಗಿರ್ತೀನಿ ಅಂತ ಅವಳೊಂಥರ ವಿಲನ್ ತನವಾಗಿ ಮಾತಾಡ್ತಾಳೆ. ಅದಾದ್ಮೇಲೆ ಅವಳು ಅಲ್ಲಿಂದ ಬಂದ್ಬಿಡ್ತಾಳೆ. ಹೇಳ್ಬೇಕಂದ್ರೆ ಹತ್ಕೊಂಡ್ ಬರ್ತಾಳೆ. ಮಾಹ್ಯ ಪಕ್ಕದಲ್ಲಿರೋ ಫ್ರೆಂಡ್ ಕೇಳ್ತಾರೆ, ಏನಾಯ್ತು ಮಾಹ್ಯ, ಯಾಕೆ ಅಳ್ತಾ ಇದೀಯಾ ಅಂತ ಕೇಳ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮಾಹ್ಯ ತುಂಬಾ ಒಳ್ಳೆಯವಳಲ್ಲ, ಇತರ ಕೆಲಸ ಎಲ್ಲ ಮಾಡ್ತಾ ಇರ್ಲಿಲ್ಲ, ಆದ್ರೆ ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತ ಅವಳಿಗೆ ಗೊತ್ತಿಲ್ದೇ ಇರೋ ಸ್ಥಿತಿಯಲ್ಲಿ ಇರೋದ್ರಿಂದ ಅವಳಿಗೋಳೆ ತುಂಬಾನೇ ಫೀಲ್ ಮಾಡಿ ಅಳ್ತಾಳೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ಅವ್ರ ಕಡೆ ತೋರಿಸ್ತಾರೆ. ಅಲ್ಲಿ ರಾಜ ಕಡೆಯವರೆಲ್ಲ ಯುದ್ಧ ಮಾಡಕ್ಕಂತಾನೆ ರೆಡಿ ಆಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಈಗ ಗಿಲ್ಡ್ವಾಂಗ್ ಅವರೆಲ್ಲ ಒಂದು ಏರಿಯಾನ ಆಕ್ಯುಪೈ ಮಾಡಿ ಇಟ್ಕೊಂಡಿರ್ತಾರೆ. ಈಗ ಯುದ್ಧ ಮಾಡಿದ್ರೆ ತಾನೆ ಅದು ರಾಜ ಕಡೆನ ಅಥವಾ ಗಿಲ್ಡ್ವಾಂಗ್ ಕಡೆನ ಅಂತ ಗೊತ್ತಾಗೋದು. ಸೊ ಫೈಟಿಂಗ್ ಮಾಡಕ್ಕೆ ಅಂತ ರೆಡಿ ಆಗಿರ್ತಾರೆ. ಹೇಳ್ಬೇಕಂದ್ರೆ ಯುದ್ಧನೂ ಸ್ಟಾರ್ಟ್ ಆಗೋಯ್ತು. ಯುದ್ಧ ಅಂತ ಬಂದ್ಮೇಲೆ ತುಂಬಾ ಜನ ಸತ್ತೇ ಸಾಯ್ತಾರಲ್ವಾ, ಅದು ಗಿಲ್ಡ್ವಾಂಗ್ ಕಡೆ ಆಗಿರ್ಬೋದು ಅಥವಾ ಈ ರಾಜ ಕಡೆ ಸೈನಿಕರಾಗಿರ್ಬೋದು, ತುಂಬಾ ಜನ ಸಾಯ್ತಾರೆ. ಅವತ್ತಿನ ದಿನ ಯುದ್ಧ ಮುಗಿಯುವಾಗ ಗಿಲ್ಡ್ವಾಂಗ್ ಕಡೆ ಎಲ್ಲ ತುಂಬಾ ಜನ ಇರ್ತಾರೆ, ಸೈನಿಕರ ಕಡೆನೆ ತುಂಬಾ ಜನ ಸತ್ತಿರೋದು. ಇದ್ರು ಇವ್ರ ಕಡೆ ಕೂಡ ಸ್ವಲ್ಪ ಪ್ರಾಣಗಳು ಹೋಗಿರುತ್ತಲ್ಲ, ತುಂಬಾ ಜನ ಗಾಯ ಬೇರೆ ಆಗಿರುತ್ತೆ. ಇದನ್ನೆಲ್ಲ ನೆನ್ಸ್ಕೊಳ್ ಗಿಲ್ಡ್ವಾಂಗ್ ತುಂಬಾನೇ ಫೀಲ್ ಆಗ್ತಾ ಇರ್ತಾನೆ. ಎಲ್ ನೋಡಿದ್ರು ರಕ್ತ, ತುಂಬಾ ಜನ ಗಾಯದಲ್ಲಿ ಬೇರೆ ನರಳ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಪಾಪ ಅವ್ನು ತುಂಬಾನೇ ಫೀಲ್ ಮಾಡ್ಕೊಳ್ತಾನೆ. ಇನ್ನೊಂದ್ ಕಡೆ ಸುಹಾನ ತೋರಿಸ್ತಾರೆ. ಅವ್ರನ್ನೆಲ್ಲ ಈಸಿಯಾಗಿ ಬೀಳ್ಸ್ಬಿಡ್ಬೋದು, ನಾವ್ ಗೆಲ್ಬೋದು ಅಂತ ಅನ್ಕೊಂಡ್ವಿ, ಆದ್ರೆ ಈ ಹಿಂಗ್ ಆಗ್ತಿದೆ ಅಂದಾಗ ಮೌರಿ ಹೇಳ್ತಾನೆ, ನಾವ್ ಅವ್ರನ್ನೆಲ್ಲ ಈಸಿಯಾಗಿ ತೂಕ ಮಾಡ್ಬಿಟ್ವಿ ಅಂತ ಕಾಣಿಸುತ್ತೆ, ಅವ್ರು ಆಲ್ರೆಡಿ ಅವ್ರ ಜನಕ್ಕೆಲ್ಲ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಕರ್ಕೊಂಡ್ ಬಂದಿದ್ದಾರೆ, ಅದರಿಂದ ಅವ್ರ ಕಡೆ ಎಲ್ಲರೂ ನಮ್ಗೆ ಸರಿಯಾಗಿ ಟಫ್ ಕೊಡ್ತಾ ಇದ್ದಾರೆ, ಅವ್ರ ಕಡೆನೂ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳ್ತಾನೆ. ಇದೆಲ್ಲ ಸುಹಾಗೂ ಅರ್ಥ ಆಗುತ್ತೆ. ಅದಾದ್ಮೇಲೆ ಈ ವಿಷಯ ರಾಜ ಹತ್ರ ಹೋಗುತ್ತೆ. ಅಂದ್ರೆ ಯುದ್ಧ ಸ್ಟಾರ್ಟ್ ಆಗಿರೋ ಫಸ್ಟ್ ಡೇ ಇವ್ರ ಕಡೆನೆ ತುಂಬಾ ಪ್ರಾಣಗಳೆಲ್ಲ ಹೋಗಿರೋದು ಅಂತ. ಇದನ್ನ ಕೇಳಿಸ್ಕೊಂಡು ರಾಜ, ಇದಕ್ ಮೇಲೆ ತಡೆ ಮಾಡಿದ್ರೆ ಆಗಲ್ಲ, ನಾವು ಬೇಟೆನ ಸ್ಟಾರ್ಟ್ ಮಾಡ್ಬೇಕಾಗಿರೋದೆ, ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ, ಈಗ ರಿಯಾನ ಯೂಸ್ ಮಾಡಿನೇ ಗಿಲ್ಡ್ವಾಂಗ್ ಅವ್ರನ್ನ ಬೀಳಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿರೋದು. ಅಲ್ಲಿಗೆ ರಿಯಾನ ಕೂಡ ಕರ್ಕೊಂಡು ಹೋಗಕ್ಕೆ ಪ್ಲಾನ್ ಮಾಡ್ತಾರೆ. ಹೇಳ್ದಂಗ್ ಕರೆಕ್ಟ್ ಆಗಿ ಆ ಜಾಗಕ್ಕೂ ಹೊಟ್ಟೋಗ್ತಾರೆ. ಅಲ್ಲೋಗ್ಬಿಟ್ಟು ಮೌರಿ ಹತ್ರ ಸುಹಾ ಹತ್ರ ಎಲ್ಲ ಹೇಳ್ತಾರೆ, ಈ ಸತಿ ಹೋರಾಟಕ್ಕೆ ನಾನು ಜಾಯ್ನ್ ಆಗ್ತೀನಿ, ಅಷ್ಟೇ ಅಲ್ಲ ಈ ಸತಿ ನಾನ್ ಬೇಟೆಗೆ ಬರ್ಬೇಕಾದ್ರೆ ಕರೆಕ್ಟ್ ಆದ ವಸ್ತು ಒಂದನ್ನ ಎತ್ಕೊಂಡ್ ಬಂದಿದ್ದೀನಿ, ಅದನ್ನ ನೋಡಿದ್ರೆ ಗಿಲ್ಡ್ವಾಂಗ್ ಹಂಗೆ ಬಂದ್ ನಂಗೆ ಕಾಲಕ್ ಬಿದ್ದೋಗ್ತಾನೆ, ಆತರ ಒಂದ್ ಐಟಮ್ ನ ತಂದಿದ್ದೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಮೌರಿ ಕೂಡ ಒಳಗಡೆ ಹೋಗಿ ನೋಡ್ತಾನೆ, ಅಲ್ಲಿ ಕಟ್ಟಾಕಿರೋದ್ ರಿಯಾನೆ. ಹೇಳ್ಬೇಕಂದ್ರೆ ಮೌರಿಗೆ ರಿಯಾ ಅಂದ್ರೆ ಒಂದ್ ಸೈಡ್ ಲವ್ ಅಲ್ವಾ, ತುಂಬಾನೇ ಇಷ್ಟಪಟ್ಟಿರ್ತಾನೆ. ಅವಳು ಈ ತರ ಒಂದು ಸ್ಥಿತಿಯಲ್ಲಿ ನೋಡೋದಕ್ಕೆ ಅವ್ನಿಗೆ ತುಂಬಾನೇ ಬೇಜಾರಾಗುತ್ತೆ. ಹೋದ್ರೆ ಹೋಗ್ಲಿ ಪಾಪ ಕಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು ಬಿಚ್ಬಿಟ್ರೆ ಅಲ್ಲಿ ತುಂಬಾನೇ ಶಾರ್ಪ್ ಆದ ಐಟಮ್ಸ್ ಎಲ್ಲ ಇರುತ್ತೆ, ಅದಕ್ಕೆಲ್ಲ ಹೋಗಿ ಅವಳಗವಳೆ ಚುಚ್ಕೋಬೇಕು ಅಂತ ಟ್ರೈ ಮಾಡ್ತಾಳೆ. ಮೌರಿ ಬಂದು ತಡಿತಾನೆ, ಏನಾಗಿದೆ ನಿನ್ಗೆ, ಮೆಂಟಲ್ ಗಿಂಟಲ್ ಹಿಡಿದಿದ್ಯಾ, ಯಾಕೆ ಹಿಂಗ್ ಮಾಡ್ತಾ ಇದೀಯಾ ಅಂದ್ರೆ ಅವಳು ಈ ಕಡೆ ಆ ಕಡೆ ಸಾಯ್ಬೇಕಂತಾನೆ ನೋಡ್ತಾ ಇರ್ತಾಳೆ. ಆಗ ಮೌರಿ ಕೇಳ್ತಾನೆ, ಏನಾಯ್ತು ಅಂತ ಫಸ್ಟ್ ಹೇಳು ಅಂದಾಗ ರಿಯಾ ಹೇಳ್ತಾಳೆ, ದಯವಿಟ್ಟು ನನ್ಗೊಂದು ಹೆಲ್ಪ್ ಮಾಡು, ಹೆಂಗಾದ್ರೂ ಮಾಡಿ ನನ್ನ ಸಾಯಿಸ್ಬಿಡು, ನಾನ್ ಬದುಕಿದೀನಿ ಅಂತ ಗಿಲ್ಡ್ವಾಂಗ್ಗೆ ಮಾತ್ರ ಹೇಳ್ಬೇಡ ಅಂತ ತುಂಬಾನೇ ಪಾಪ ಅನ್ನೋ ತರ ಮಾತಾಡ್ತಾಳೆ. ಇದರಿಂದ ಮೌರಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಸರಿ ಇದಕ್ ಮೇಲೆ ಇವನೇನ್ ಮಾಡಕ್ಕಾಗತ್ತೆ ಅಂತ ಸೈಲೆಂಟ್ ಆಗಿ ಹೊರಟೋಗ್ತಾನೆ. ಇನ್ ಸ್ವಲ್ಪ ಹೊತ್ತಲ್ಲೇ ರಾಜ ಮತ್ತೆ ಮಾಹ್ಯ ಜಾಗಕ್ಕೆ ಬರ್ತಾರೆ. ರಿಯಾ ಹೇಳ್ತಾಳೆ, ನನ್ನನ್ನ ಯೂಸ್ ಮಾಡಿ ನೀವು ಗಿಲ್ಡ್ವಾಂಗ್ ನ ಬೀಳ್ಸ್ಬೇಕು ಅಂತಂದ್ರೆ ಅದ್ ಯಾವತ್ತಿಗೂ ನಡೆಯಲ್ಲ ಅಂದಾಗ ರಾಜ ಹೇಳ್ತಾರೆ, ನಾನ್ ಆತರ ಅನ್ಕೊಂಡೇ ಇಲ್ವೇ, ಹೇಳ್ಬೇಕಂದ್ರೆ ನಾನ್ ಏನ್ ಅನ್ಕೊಂಡೋ, ನಾನೇನ್ ನೋಡ್ಬೇಕು ಅನ್ಕೊಂಡೋ ಅದ್ ನಡೀತು ಅಂತ ಹೇಳ್ತಾನೆ. ರಿಯಾಗೇನ್ ಅರ್ಥ ಆಗಲ್ಲ. ಅವ್ನ್ ಹೇಳ್ತಾನೆ, ಗಿಲ್ಡ್ವಾಂಗ್ ಮುಖ ನೀನ್ ನೋಡಿಲ್ವಾ, ನೋಡ್ಬೇಕಾಗಿತ್ತು, ಅವ್ನ್ ಎಷ್ಟು ಬೈದಲ್ಲಿ ನಡುಗ್ದ ಅಂತ, ಅವ್ನ್ ಕಣ್ಣಲ್ಲಿರೋ ಭಯ ನನಗ್ ಕಾಣಿಸ್ತು, ನನ್ಗ ಅದೇ ಸಾಕು, ನನ್ಗ ಅದೇ ತೃಪ್ತಿಯಾಗಿದೆ ಅಂತ ಹೇಳ್ತಾನೆ. ಆದ್ರೆ ಇನ್ನಷ್ಟು ರಿಯಾಗೆ ಮನ್ಸಿಗೆ ನೋವಾಗೋ ತರ ಮಾತಾಡ್ತಾ ಇದ್ರೆ ರಿಯಾ ತುಂಬಾನೇ ಫೀಲ್ ಮಾಡಿ ಅಳ್ತಾಳೆ. ಈ ರಾಜ ಮಾತಾಡ್ತಾ ಇರೋದನ್ನೆಲ್ಲ ಕೇಳಿಸ್ಕೊಳ್ಳೋ ಮಾಹ್ಯ ಕೂಡ ತುಂಬಾನೇ ಬೇಜಾರಾಗುತ್ತೆ. ಆದ್ರೆ ಇವಳು ರಾಜ ಕಡೆ ಇರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾಳೆ, ಅದರಿಂದ ಅವಳು ಸೈಲೆಂಟ್ ಆಗಿ ಇರ್ತಾಳೆ. ಅದಾದ್ಮೇಲೆ ರಾಜನಲ್ಲಿಂದ ಹೋಗ್ಬೇಕಾದ್ರೆ ಮಾಹ್ಯ ಹೇಳ್ತಾಳೆ, ರಿಯಾ ನೀನ್ ಅವತ್ ಹೇಳಿದ್ ಕರೆಕ್ಟೇ, ಅವ್ರವ್ರ ಸಾಧಕವಾಗಿ ಪ್ರಪಂಚನ ಅವ್ರ ಕಣ್ಣಲ್ಲಿ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀನ್ ಅನ್ಕೊಂಡೆ ನಿನ್ಗೆ ನಿಜವಾದ ಪ್ರೀತಿ ಸಿಗ್ಬೇಕು ಅಂತ, ಅದ್ ನಿನಗ್ ಸಿಕ್ತು, ಆದ್ರೆ ನಾನ್ ಅನ್ಕೊಂತಾ ಇದೀನಿ ಪ್ರಪಂಚ ನನ್ ಕಾಲ್ ಕೆಳಗಡೆ ಇರ್ಬೇಕು ಅಂತ. ಅದು ಇನ್ ಸ್ವಲ್ಪ ಹೊತ್ತಲ್ಲೇ ನಡೆಯುತ್ತೆ. ಅವ್ರವ್ರು ಅನ್ಕೊಂಡಿದ್ದು ಅವ್ರವ್ರಿಗೆ ಸಿಕ್ಕಿದ್ರೆ ಸಂತೋಷ ತಾನೆ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಹೊರಟೋಗ್ತಾಳೆ. ಹೇಳ್ಬೇಕಂದ್ರೆ ಅವಳಿಗೂ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಯಾಕಂದ್ರೆ ಅವಳ ಈ ತರ ಎಲ್ಲ ಯೋಚನೆ ಮಾಡೋ ಕ್ಯಾರೆಕ್ಟರೇ ಅಲ್ಲ. ಇವಾಗ ಅವಳ ಹತ್ರ ಚೇಂಜ್ ಆಗಿರೋದ್ರಿಂದ ಅವಳಿಗೆ ಒಂದ್ ಕಡೆ ಫೀಲಿಂಗು. ಅದಾದ್ಮೇಲೆ ಅವತ್ ನೈಟ್ ಮೌರಿ ಕೂಡ ಬಂದು ರಿಯಾ ಹತ್ರ ಮತ್ತೆ ಮಾತಾಡ್ತಾನೆ. ಯಾಕೆ ಗಿಲ್ಡ್ವಾಂಗ್ ಈ ತರ ಮಾಡ್ತಾ ಇದ್ದಾನೆ, ಅವ್ನ್ ಹಿಂದೆ ಇರೋದು ಬರೀ ಸಾಧಾರಣ ಜನ, ಅವ್ರನ್ನೆಲ್ಲ ಯೂಸ್ ಮಾಡಿ ರಾಜ ವಿರುದ್ಧ ಹೋರಾಡ್ಬೇಕು ಅಂತ ನೋಡ್ತಾ ಇದ್ದಾನೆ. ಆದ್ರೆ ರಾಜಗಿರೋಷ್ಟು ಬಲ ಗಿಲ್ಡ್ವಾಂಗ್ಗೆ ಮತ್ತೆ ಅವ್ರ ಟೀಮ್ಗೆ ಇಲ್ಲ. ಗಿಲ್ಡ್ವಾಂಗ್ ಒಂದ್ ಮಾತು ಹೇಳ್ದ ಅಂತ ಹೇಳ್ಬಿಟ್ಟು ಊರಲ್ಲಿರೋ ಎಷ್ಟು ಜನ ಗಿಲ್ಡ್ವಾಂಗ್ಗೆ
ಸಪೋರ್ಟಿವ್ ಆಗಿ ಬಂದ್ ನಿಂತಿದ್ದಾರೆ. ಆದ್ರೆ ಅದು ನಡೆಯೋದಿಲ್ಲ. ಅದ್ರಲ್ಲೂ ಅದ್ ನಡೆಯುತ್ತೆ ಅಂತ ನೀನೇನಾದ್ರೂ ಅನ್ಕೊಂಡಿದ್ಯಾ ರಿಯಾ? ನಾನ್ ಹೆಂಗಾದ್ರೂ ಮಾಡಿ ಗಿಲ್ವಾಂಗ್ ನ ಹಿಡ್ಕೊಟ್ಬಿಟ್ಟು ನಾನೊಂದು ಹೈ ಪೊಸಿಷನ್ ಗೊಟ್ಟೋಗ್ತೀನಿ, ನಾನು ಅದನ್ನೇ ಆಸೆ ಪಡ್ತಾ ಇರೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೋದವನು ಹಂಗೆ ಸೈಲೆಂಟ್ ಆಗಿ ನಿಂತು ಹೇಳ್ತಾನೆ. ಆದ್ರೆ ನಿಜವಾಗ್ಲೂ ನಾನು ಆಸೆ ಪಡ್ತಾ ಇರೋದು ಅದಲ್ಲ, ಗಿಲ್ವಾಂಗ್ ಜೊತೆ ನೀನ್ ಹೋಗ್ಬೇಕು, ನೀನ್ ಸಂತೋಷವಾಗಿರ್ಬೇಕು, ನನ್ಗೆ ಅದೇ ಬೇಕಾಗಿರೋದು ಅಂತ ಹೇಳ್ತಾನೆ. ಯಾಕಂದ್ರೆ ಇವನು ಪಾಪ ತುಂಬಾನೇ ಅಂದ್ರೆ ನಿಜವಾಗ್ಲೂನೇ ರಿಯಾನ ಇಷ್ಟ ಪಡ್ತಾ ಇದ್ದಾನೆ. ಈಗ ನೆಕ್ಸ್ಟ್ ಡೇ ಮತ್ತೆ ಯುದ್ಧ ಸ್ಟಾರ್ಟ್ ಆಗುತ್ತೆ. ಈ ಸತಿ ರಿಯಾನ ಗಿಲ್ವಾಂಗ್ ಅವ್ರ ಮುಂದೆನೆ ನಿಲ್ಸಿರ್ತಾರೆ. ಗಿಲ್ವಾಂಗ್ ಇದನ್ನ ನೋಡ್ತಾ ಇದ್ರೆ ಕಣ್ಣಲ್ಲೆಲ್ಲ ತುಂಬಾನೇ ನೀರ್ ಬರ್ತಾ ಇರುತ್ತೆ, ತುಂಬಾನೇ ಫೀಲ್ ಆಗ್ತಾನೆ. ಅವಳನ್ನ ಹೋಗಿ ಎತ್ಕೊಂಡ್ ಬಂದ್ಬಿಡ್ಬೇಕು ಅಂತ ನೋಡ್ತಾ ಇರ್ತಾನೆ. ಆಗ ಅವ್ರ ಕಡೆ ಇರೋರೆಲ್ಲ ಹೇಳ್ತಾರೆ, ಹೋಗಪ್ಪ ಅದೇ ನಂಗ್ ನೋಡ್ತಾ ಇದ್ಯಾ, ನಿನ್ ಹೆಂಡತಿನ ನೀನ್ ಕಾಪಾಡ್ಕೊಂಬ ಫಸ್ಟ್, ಅದಾದ್ಮೇಲೆ ಏನಾದ್ರೂ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಆದ್ರೆ ಗಿಲ್ವಾಂಗ್ಗೆ ಏನು ಮಾತೇ ಬರ್ತಾ ಇಲ್ಲ. ಅಲ್ಲಿ ರಿಯಾ ಹೇಳ್ತಾಳೆ, ಗಿಲ್ವಾಂಗ್ ನೀವ್ ನನ್ನ ನೋಡ್ತಾ ಇದ್ದೀರಾ, ನೀವ್ ಇಲ್ಲಿ ಇದ್ದೀರಾ ಅಂತ ಕೇಳ್ತಾ ಇದ್ರೆ ಕೂಡ ಗಿಲ್ವಾಂಗ್ ಏನು ಮಾತಾಡ್ತಾ ಇಲ್ಲ. ರಿಯಾ ಹೇಳ್ತಾಳೆ, ನೀವ್ ಇಲ್ಲೇ ಇದ್ದೀರಾ, ನನ್ನ ನೋಡ್ತಾ ಇದ್ದೀರಾ ಅಂತ ನನಗ್ ಗೊತ್ತು, ಆದ್ರೆ ನನ್ ಮಾತ್ ಮಾತ್ರ ಕೇಳಿಸ್ಕೊಳ್ಳಿ, ದಯವಿಟ್ಟು ನನ್ಗೋಸ್ಕರ ಮಾತ್ರ ನೀವ್ ಹೋರಾಟನ ಬಿಟ್ಬಿಡ್ಬೇಡಿ. ಇನ್ ಕೇಸ್ ನೀವೇನಾದ್ರೂ ನನ್ಗೋಸ್ಕರ ನನ್ನನ್ನ ಕಾಪಾಡ್ಬೇಕನ್ನೋದಕ್ಕೋಸ್ಕರ ನೀವ್ ಈ ಹೋರಾಟನ ಕೈ ಬಿಟ್ರಂದ್ರೆ ನಾನ್ ನಿಮ್ಮನ್ನ ಯಾವತ್ತಿಗೂ ಕ್ಷಮಿಸೋದಿಲ್ಲ, ನಾನ್ ನಿಮ್ ಮುಖಾನೇ ನೋಡೋದಿಲ್ಲ ಅಂತ ಹೇಳಿದ ತಕ್ಷಣ ಈ ಕಡೆ ಗಿಲ್ವಾಂಗ್ಗೆ ಏನ್ ಮಾತಾಡೋದು ಅಂತ ಗೊತ್ತಿಲ್ಲ. ಹಂಗೆ ಹತ್ಕೊಂಡೆ ಬಿಲ್ಲು ಬಾಣನ ಕೈಗೆ ಎತ್ಕೊಳ್ತಾನೆ. ಕರೆಕ್ಟ್ ಆಗಿ ರಿಯಾಗೆ ಏನ್ ಮಾಡಿರ್ತಾನೆ, ಪಕ್ಕದಲ್ಲಿರೋರೆಲ್ಲ ಹೇಳ್ತಾ ಇರ್ತಾರೆ, ಏ ಗಿಲ್ವಾಂಗ್ ಏನ್ ಮಾಡ್ತಾ ಇದ್ಯಾ, ಏ ಯೋಚನೆ ಮಾಡೋ, ಹಂಗೆಲ್ಲ ಮಾಡ್ಬೇಡ ಅಂತ. ಆದ್ರೆ ಗಿಲ್ವಾಂಗ್ ಕೇಳೋ ತರ ಇಲ್ಲ. ಕರೆಕ್ಟ್ ಆಗಿ ರಿಯಾಗೆ ಏನ್ ಮಾಡ್ಬಿಟ್ಟ. ಈಗ ಹಂಗೆ ರಿಯಾನ ನೋಡ್ಕೊಂಡು ಅವ್ನ್ ಮನ್ಸಲ್ಲಿ ಹೇಳ್ತಾನೆ, ಇನ್ನೊಂದವರ್ ಮಾತ್ರ ನೀನ್ ತಡ್ಕೋರಿ ಅಂತ ಹೇಳ್ದವನು ಅವ್ನ್ ಕೈಲಿರೋ ಬಾಣನ ರಿಲೀಸೇ ಮಾಡ್ಬಿಟ್ಟ. ಅದು ಕೂಡ ಹೋಗಿ ರಿಯಾಗೆ ಚುಚ್ಕೊಂಡ್ಬಿಡ್ತು. ಇದನ್ನ ನೋಡಿ ಅಲ್ಲಿರೋರೆಲ್ಲ ಶಾಕ್ ಆಗ್ಬಿಡ್ತಾರೆ. ಹೇಳ್ಬೇಕಂದ್ರೆ ರಾಜ ಮಾಹ್ಯಾಗೆಲ್ಲ ತುಂಬಾನೇ ಶಾಕು. ಗಿಲ್ವಾಂಗ್ ಈ ತರ ಮಾಡ್ತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅವ್ರ ಹೆಂಡತಿ ತಾನೆ ಬಂದು ಕಾಲಕ್ ಬಿದ್ದೋಗ್ತಾನೆ ಅಂತ ಅನ್ಕೊಂಡ್ರು. ಆದ್ರೆ ಈ ತರ ಮಾಡಿದ್ದಕ್ಕೆ ಎಲ್ಲರಿಗೂ ಶಾಕ್ ಆಗುತ್ತೆ. ಗಿಲ್ವಾಂಗ್ ಅವ್ರ ಕಡೆ ಎಲ್ಲ ಕೂಡ ತುಂಬಾನೇ ಬೇಜಾರಲ್ಲಿ ಇರ್ತಾರೆ. ರಿಯಾ ಅಂತೂ ಹಂಗೆ ತಲೆ ಕೆಳಗಡೆ ಹಾಕ್ಬಿಟ್ಲು. ಅವಳು ಬದುಕಿದಾಳ ಸತ್ತಿದಾಳ ಅಂತ ಗೊತ್ತಿಲ್ಲ. ಅದನ್ನ ನಾವು ಲಾಸ್ಟ್ ಅಂಡ್ ಫೈನಲ್ ಪಾರ್ಟ್ ಆಗಿರೋ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ಇಲ್ಲಿಗೆ ಈ ಪಾರ್ಟ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ. ಆದಷ್ಟು ಬೇಗ ಈ ಫೈನಲ್ ಪಾರ್ಟ್ ಕೂಡ ಬಂದ್ಬಿಡುತ್ತೆ. ಸೊ ಮಿಸ್ ಮಾಡದೆ ನೋಡಿ. ಇನ್ ಫೈನಲ್ ಪಾರ್ಟ್ ಅಲ್ಲಿ ಆ ರಾಜಾಗ ಏನಾಗುತ್ತೆ, ನಮ್ ಗಿಲ್ವಾಂಗ್ ಕಡೆ ಅವ್ರು ಏನಾಗ್ತಾರೆ, ಮುಖ್ಯವಾಗಿ ರಿಯಾ ಬದುಕ್ತಾಳ ಸಾಯ್ತಾಳ ಅಂತ ನಾವು ಫೈನಲ್ ಪಾರ್ಟ್ ಅಲ್ಲಿ ನೋಡಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಮತ್ತೆ ಫೈನಲ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.